ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರು ಮೂರ್ತಿ ಪೂಜ್ಯ ಮೂಲ ಗುರು ಪಾದ ಮಂತ್ರ ಮೂಲ ಗುರು ವಾಕ್ಯ ಮುಕ್ತಿ ಮೂಲ ಗುರು ಕೃಪಃ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ಥಂಡ ಸಾಬಾಯಿ ಸದ್ಗುರುಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಕೈವಲ್ಯ ಪದ್ಧತಿ ನಿಜಗುಂಡ್ರು ಭಾಳ ಚಂದ ಹೇಳಿದ್ದಾರೆ. ಇಂಥ ಒಂದು ಕೈವಲ್ಯ ಪದ್ಧತಿಯನ್ನು ನಾವು ನೋಡ್ತಾ ಇದ್ದೀವಿ. ಭಾಳ ಧನ್ಯರಂತ ನಾವೇ ಅಂದ್ಕೊಳ್ಬೇಕು. ಭಾಳಷ್ಟು ವಿಚಾರಗಳನ್ನು ಮೊದಲನೇ ಪದ್ಯದಲ್ಲಿ ಹೇಳಿದ್ದಾರೆ. ಕೈವಲ್ಯ ಪದ್ಧತಿ ಅಂದ್ರೆ, ಕೈವಲ್ಯ ಅಂದ್ರೆ ಮೋಕ್ಷ, ಪದ್ಧತಿ ಅಂದ್ರೆ ದಾರಿ. ಇದರಲ್ಲಿ ಮೊದಲನೇ ಪದ್ಯದೊಳಗೆ ಮೊದಲನೇ ಪದದೊಳಗೆ 5 ಸ್ಥಳಗಳ ಬಗ್ಗೆ ಹೇಳಿದ್ದಾರೆ. ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಳಹುದು ನರರಿಗೆ ಮುಕ್ತಿ ಅನ್ನುವಂಥದ್ದು. ಅಂದ್ರೆ ಇಲ್ಲಿ ಶ್ರೀ ಗುರು ಅಂತಂದ್ರೆ ಯಾರು ಅಂದಾಗ ಹಲವಾರು ವಿಚಾರಗಳನ್ನು ಹೇಳಿದ್ದಾರೆ. ಶ್ರೀ ಗುರು ಎಂತತಿರಬೇಕು, ಶ್ರೀ ಅಂದ್ರೆ ಯಾರು ಅನ್ನುವಂಥದ್ದನ್ನು ಅಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನ ವಚನ ಉಪದೇಶವನ್ನು ಆಲಿಸಿದಾಗ ಅಂದ್ರೆ ಕೇಳಿದಾಗ ಅಲ್ಲಿ ನರರಿಗೆ ಮುಕ್ತಿ ಆಗತ್ತೆ ಅಂತ ನಿನ್ನೆಯ ವಿಷಯದಲ್ಲಿ ಹೇಳಿದರು. ಇವಾಗ ಏನು ಹೇಳ್ತಾರ ಅಂತಂದ್ರೆ, ಒಂದನೆಯ ಒಂದು ನುಡಿಯಲ್ಲಿ ಹೇಳ್ತಾರೆ. ನಿನ್ನೆ ಹಲವಾರು ವಿಚಾರಗಳನ್ನು ಅವರು ಹೇಳ್ಕೊಂಡು ಬಂದರು. ಇಲ್ಲಿ ಕೂಡ ಹೇಳ್ತಾರ, ಒಂದನೆಯ ನುಡಿಯಲ್ಲಿ ಹೇಳ್ತಾರ, ದುರಿತ ಕರ್ಮವನ್ನೊಲ್ಲದಿರು ಪುಣ್ಯವನ್ನೇ ಮಾಡು, ಹರ ನಡಿ ಬಿಡಿ ಶಾಂತರೊಡನಾಡು, ಕರುಣವಿರಲಿ ಜೀವರುಳು ನೀತಿ ವಿಧನಾಗು, ಪೊರೆ ಪೊರ್ದಿದರನೆಂದು ಬೆಸೆಸುವ. ಏನು ಹೇಳ್ತಾ ಇದ್ದಾರೆ, ಇಂಥ ಒಂದು ಏನು ವಚನ, ಸದ್ಗುರುವಿನ ವಚನವನ್ನು ಆಲಿಸಿದಾಗಳಹುದು ನರರಿಗೆ ಮುಕ್ತಿ ಅಂತ ಹೇಳಿದಾರಲ್ಲ, ಹೆಂಗೆ ಕೇಳಬೇಕು, ನಾವು ಯಾವ ಥರ ಭಾವ ಇರಬೇಕು, ಯಾವ ರೀತಿ ಇರಬೇಕು, ನಾವು ಯಾವ ರೀತಿ ಇದ್ದಾಗ ಈ ವಚನಗಳನ್ನು ನಮ್ಗೆ ಗೊತ್ತಾಗ್ತದೆ, ತಿಳಿತದೆ, ನಮಗೆ ಮೋಕ್ಷ ಆಗ್ತದೆ ಅನ್ನುವಂಥದ್ದು ಕೆಲವೊಂದು ವಿಚಾರಗಳನ್ನು ಅವ್ರು ಹೇಳ್ತಾರೆ. ಏನು ಹೇಳ್ತಾರ, ದುರಿತ ಕರ್ಮವನ್ನು ಒಲ್ಲದಿರು ಅಂದ್ರೆ ಜೀವಾತ್ಮನಿಗೆ ಹೇಳ್ತಾರೆ, ನೀನು ನೋಡಪ್ಪ ಸುಖವನ್ನು ಬಯಸಕತ್ತಿದೆ, ಹೌದಾ? ಜಗತ್ತಿನೊಳಗೆ ಸುಖ ಯಾರು ಬೇಡ ಅಂತಾರೆ ಹೇಳ್ರಿ? ಎಲ್ಲರೂ ಸುಖವನ್ನು ಆನಂದವನ್ನು ಪಡ್ಕೊಳ್ಬೇಕಂತಾನೆ ಇವತ್ತು ಜಗತ್ತಿನ ಜನ ಎಲ್ಲರೂ ಅದೇ ಭಾವನೆಯಿಂದ ಹೊಂಟಾರೆ. ಇವತ್ತು ದುಃಖ ಯಾರಾದರೂ ಬಯಸಿದಾರೇನೋ? ಇಲ್ಲ, ಸುಖ ಬೇಕಂತಾನೇ ಹೋಗಿದ್ದಾರೆ. ಆದ್ರೆ ಅಂಥ ಸುಖ ನಿನ್ಗೆ ಆಗಬೇಕಾಗಿತ್ತು ಅಂತಂದ್ರೆ ಮೊದಲು ಏನು ಮಾಡು, ಪಾಪದ ಕರ್ಮಗಳನ್ನು ಬಿಡು. ಅಂದ್ರೆ ದುರಿತ ಅಂದ್ರೇನು? ಪಾಪ. ಇಲ್ಲೇನು ಹೇಳ್ತಾರೆ, ದುರಿತ ಕರ್ಮವನು ಅಂತಂದ್ರೆ ಪಾಪದ ಕರ್ಮವನ್ನು ಬಿಟ್ಟುಬಿಡು, ಬಿಟ್ಟು ಮತ್ತೇನು ಮಾಡು, ಪುಣ್ಯವನ್ನೇ ಮಾಡು ಅಂತ ಹೇಳ್ತಾರೆ. ಯಾಕಂತಂದ್ರೆ ಪಾಪದ ಕರ್ಮಗಳನ್ನು ಮಾಡೋದ್ರಿಂದ ಏನಾಗ್ತದ, ಅಧರ್ಮ ಆಗ್ತದ. ಇಲ್ಲೇನು ಹೇಳ್ತಾರೆ, ಪಾಪದ ಕರ್ಮ ಮಾಡೋದ್ರಿಂದ ನಿನಗೆಲ್ಲ ಸರಿ ಅನ್ನಿಸ್ಬೋದು, ಬಟ್ ಅಧರ್ಮ ಆಗ್ತದದು. ಅದಕ್ಕೆ ಅದನ್ನು ಮಾಡಕ್ಕೆ ಹೋಗ್ಬೇಡಪ್ಪ. ಅಧರ್ಮದಿಂದ ಮನುಷ್ಯನಿಗೆ ಏನಾಗ್ತದ, ಕೆಟ್ಟ ಕೆಲಸಗಳನ್ನು ಮಾಡೋದ್ರಿಂದ, ಪಾಪದ ಕೆಲಸಗಳನ್ನು ಮಾಡೋದ್ರಿಂದ ಏನಾಗ್ತದೆ ಮನುಷ್ಯನಿಗೆ ಅಂತಂದ್ರೆ ದುಃಖ ಆಗ್ತದೆ. ಅದರಿಂದ ದುಃಖಕ್ಕೆ ಮೂಲವಾಗಿರುವಂಥದ್ದು ಯಾವುದು? ದುಃಖಕ್ಕೆ ಮೂಲವಾಗಿರುವಂಥದ್ದು ಯಾವುದು ಅಂದ್ರೆ ಪಾಪದ ಕರ್ಮಗಳನ್ನು ನೀ ಬಿಟ್ಬಿಡು. ಹಂಗಂದ್ರೆ ಭಾಳ ಜನ ಹೇಳ್ತಾರ, ಹಂಗಂದ್ರೆ ಏನು ಮಾಡ್ಬೇಕು ಅಂದ್ರೆ ಏನು ಮಾಡ್ತಿ? ಪುಣ್ಯದ ಕೆಲಸಗಳನ್ನು ಮಾಡು. ಸುಖಕ್ಕೆ ಕಾರಣ ಆಗಿರುವಂಥದ್ದು ಪುಣ್ಯದ ಕೆಲಸ, ದುಃಖಕ್ಕೆ ಕಾರಣ ಆಗಿರುವಂಥದ್ದು ಪಾಪದ ಕೆಲಸ. ಅದಕ್ಕೆ ಇವಾಗ ಏನು ಮಾಡಂತಂದ್ರೆ ಪುಣ್ಯದ ಕರ್ಮವನ್ನು ಮಾಡು. ಹಾಗಾದ್ರೆ ಪುಣ್ಯ ಯಾರು ಸ್ವಲ್ಪ ಕಡಿಮೆ ಮಾಡ್ರಿ, ಮ್ಯೂಟ್ ಮಾಡ್ರಿ ಸ್ವಲ್ಪ.
ಏನು ಹೇಳ್ತಾರ ಅಂತಂದ್ರೆ, ಯಾಕಂದ್ರೆ ಪುಣ್ಯದ ಕರ್ಮಗಳನ್ನು ಮಾಡೋದ್ರಿಂದ ಏನಾಗ್ತದ, ಅಲ್ಲಿ ಧರ್ಮ ಉತ್ಪತ್ತಿ ಆಗ್ತದೆ. ಅಂದ್ರೆ ಅದೇನಾಗ್ತದ, ಧರ್ಮಾತ್ ಸುಖಂ ಭವತಿ ಅಂತ ಹೇಳ್ತಾರೆ. ಧರ್ಮಾತ್ ಸುಖಂ ಭವತಿ ಅಂದ್ರೆ ಆ ಧರ್ಮದಿಂದ ಏನಾಗ್ತದ, ನಿನಗೆ ಸುಖ ಪ್ರಾಪ್ತಿ ಆಗ್ತದ. ಈ ರೀತಿಯಾಗಿ ಹೇಳ್ತಾರೆ ಅವರು. ಇದು ಪ್ರಮಾಣ ಐತೆ, ಧರ್ಮದಿಂದನೇ ಸುಖ ಪ್ರಾಪ್ತಿ ಆಗ್ತದೆ ಅನ್ನುವಂಥದ್ದು. ಈ ಧರ್ಮದಿಂದ ಸುಖ ಪ್ರಾಪ್ತಿ ಆಗ್ತದೆ. ಅದರಿಂದ ಸುಖಕ್ಕೆ ಕಾರಣ ಆದಂಥದ್ದು ಪುಣ್ಯವನ್ನೇ ಮಾಡಪ್ಪ ಅಂತ ಹೇಳ್ತಾರೆ. ಈ ಬಹಳಷ್ಟು ವಿಚಾರಗಳು ಹೇಳ್ತಾರೆ. ನಾವು ರೊಕ್ಕ ರೂಪಾಯಿ ಬಹಳಷ್ಟು ಸಂಪತ್ತು ಐತಪ್ಪ, ಅದು ಸುಖ ಅಂತ ನಾವು ತಿಳ್ಕೊಂಡಿದೀವಿ. ಮಹಾತ್ಮರು ಹೇಳ್ತಾರೆ ಅಲ್ಪ, ಅದು ಸುಖ ಅಲ್ಲ ಅಂತ ಹೇಳ್ತಾರೆ. ಅಷ್ಟು ಬೇಕಾದಷ್ಟಿತ್ತು, ಆದ್ರೆ ಮನಸ್ಸು ಕೂಡ ದುಃಖದಿಂದ ಕೂಡಿತಂದ್ರೆ ಅದು ಸುಖ ಅನಿಸ್ಕೊಳ್ತದೇನ. ಸುಖ ದುಃಖ ಇರ್ತದ, ಮನಸ್ಸಿನಲ್ಲಿ ಇರ್ತದ. ಆ ಮನಸ್ಸಿನಲ್ಲಿ ಯಾವುದೇ ಏನು ಇರಲಿ ಬಿಡಲಿ, ಆದ್ರೆ ಮನಸ್ಸು ಒಂದು ಸಮಾಧಾನಯುಕ್ತವಾಗಿರುವಂಥದ್ದು, ಶಾಂತಿಯುಕ್ತವಾಗಿರುವಂಥದ್ದು ಇದೇ ಪುಣ್ಯ ಪಾಪದ ಒಂದು ಕರ್ಮಗಳೇ ಮಾಡಿಸ್ತದ. ಎಷ್ಟೇ ನಮ್ಮಲ್ಲಿ ಕೋಟಿ ದುಡ್ಡು ಐತಪ್ಪ, ಬೇಕಾದಷ್ಟು ಆಸ್ತಿ ಸಂಪತ್ತು ಎಲ್ಲ ಐತೆ ಅಂದ್ರೂ ಕೂಡ ಮನಸ್ಸು ಅಲ್ಲಿ ಸರಿ ಇರದೇ ಇದ್ದಾಗ, ಅಲ್ಲಿ ದುಃಖದಿಂದ ಕೂಡಿತ್ತಂದಾಗ ಅದು ಯಾವ ದುಡ್ಡು ತಗೊಂಡು ಏನು ಮಾಡಬೇಕಾಗಿಲ್ಲ. ಅಲ್ಲಿ ಅದು ಪಾಪದ ಕೆಲಸಗಳನ್ನು ಮಾಡಕ್ಕೆ ಹಚ್ಚುತ್ತದೆ ಕೆಲವು ಸಲ. ಯಾವುದರಿಂದ ಅಂತಂದ್ರೆ ಈ ಪಾಪದ ಕರ್ಮಗಳನ್ನು ಮಾಡೋದ್ರಿಂದ ಮನಸ್ಸು ಕೂಡ ಅಲ್ಲಿ ಶಾಂತಿ ನೆಮ್ಮದಿ ಹೊಂದಕ್ಕಾಗಂಗಿಲ್ಲ. ಏನು ಇರದೇ ಇದು ಕೂಡ ಶಾಂತಿಯಿಂದ ಮನಸ್ಸು ಇತ್ತಂದ್ರೆ ಅದು ಒಂದು ದೊಡ್ಡ ಸಂಪತ್ತು ಅಂತ ತಿಳ್ಕೊಬೇಕು. ಯಾಕಂದ್ರೆ ಅದು ಪುಣ್ಯದ ಫಲದಿಂದ ಆ ಮನಸ್ಸು ಶಾಂತಿಯಿಂದ ಇದೆ ಅಂತ ತಿಳ್ಕೊಬೇಕು, ನೆಮ್ಮದಿಯಿಂದ ಅದ ಅಂತ ತಿಳ್ಕೊಳ್ಬೇಕಾಗ್ತದೆ ನಾವು. ಅದಕ್ಕೆ ಈ ರೀತಿಯಾಗಿ ದುಃಖಕ್ಕೆ ಕಾರಣ ಆಗಿರುವಂಥದ್ದು ದುರಿತ ಕರ್ಮ, ಮತ್ತೆ ಸುಖಕ್ಕೆ ಕಾರಣ ಆಗಿರುವಂಥದ್ದು ಪುಣ್ಯದ ಕರ್ಮ ಅಂತ ಕೂಡ ಹೇಳ್ತಾರೆ ಅವರು. ಪಾಪ ಕರ್ಮಗಳನ್ನ ತ್ಯಾಗ ಮಾಡಿ ಪುಣ್ಯದ ಕರ್ಮಗಳನ್ನೇ ಮಾಡು ಅಂತ ನೀವು ಹೇಳ್ತಿದ್ದೀರಿ. ಅಂದ್ರೆ ಪುಣ್ಯ ಯಾವುದು, ಪಾಪ ಯಾವುದು, ಇದ್ರ ಬಗ್ಗೆ ನನಗೆ ಗೊತ್ತೇ ಇಲ್ಲಲ್ಲ ಗುರುಗಳೇ. ನೋಡ್ರಿ, ಏನು ಹೇಳಕತ್ತೀರಿ ನೀವು? ಪಾಪದ ಕರ್ಮಗಳನ್ನೇ ಬಿಟ್ಟು ನಮ್ಗೆ ಗೊತ್ತಿಲ್ಲಲ್ಲ, ಪಾಪ ಯಾವುದು ಪುಣ್ಯ ಯಾವುದು ಅಂತ ನನಗೆ ಗೊತ್ತಿಲ್ಲ. ಮತ್ತು ಯಾವುದು ಪುಣ್ಯ ಯಾವುದು ಪಾಪ ಇದ್ರ ಜ್ಞಾನನೇ ನನಗಿಲ್ಲ ಅಂದಮೇಲೆ ಅದನ್ನು ನಾನು ಹೆಂಗೆ ಮಾಡಲಿ ಅಂತ ಸಂಶಯ ಬಂದರೆ ಶಿಷ್ಯನಿಗೆ ಅದಕ್ಕೆ ಉತ್ತರ ಹೇಳ್ತಾರ. ಭಾಳಷ್ಟು ಈ ಮಹರ್ಷಿಗಳು ಏನು ಮಾಡಿದ್ದಾರೆ ಅಂದ್ರೆ 18 ಪುರಾಣಗಳನ್ನು ರಚಿಸಿದ್ದಾರೆ. ವ್ಯಾಸರು 18 ಪುರಾಣಗಳನ್ನು ಅಲ್ಲಿ ರಚನೆ ಮಾಡಿದ್ದಾರೆ. ಮತ್ತು ಅವುಗಳಲ್ಲದೆ ಅದರಲ್ಲಿ ಯಾವುದಂತಂದ್ರೆ ಹೇಳ್ತಾರೆ, ಯಾವ ರೀತಿ ಅಂತಂದ್ರೆ ಅವುಗಳಲ್ಲದೆ ಅದರಲ್ಲಿ ಸಾರಭೂತವಾದ ಎರಡೇ ಮಾತುಗಳನ್ನು ಹೇಳಿದರು. 18 ಪುರಾಣದಲ್ಲಿ ಹೇಳಿದಂಥದ್ದು ಎರಡೇ ಮಾತು. ಯಾವುದಂದ್ರೆ ಪರೋಪಕಾರಾಯ ಪುಣ್ಯಯ ಪಾಪಾಯ ಪರಪೀಡನ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ವ್ಯಾಸರು ಬರೆದಂಥದ್ದು, ವೇದವ್ಯಾಸರು ಬರೆದಂಥದ್ದು, ಮಹರ್ಷಿಗಳು 18 ಪುರಾಣಗಳನ್ನು ರಚನೆ ಮಾಡಿದ್ದಾರೆ. ಅದ್ರಾಗೆ ಒಂದೇ ಎಷ್ಟು ಅಂತಂದ್ರೆ ಅವುಗಳಲ್ಲಿ ಒಂದು ಎರಡೇ ಮಾತು ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂತಂದ್ರೆ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತ. ಪರರಿಗೆ ಉಪಕಾರ ಮಾಡುವಂಥದ್ದು ಪುಣ್ಯದ ಕೆಲಸ ಆಗ್ಯದ, ಮತ್ತೆ ಇನ್ನೊಬ್ಬರಿಗೆ ತೊಂದರೆ ಕೊಡುವಂಥದ್ದು ಪಾಪದ ಕೆಲಸ ಆಗ್ಯದ. ಇದನ್ನು ತಿಳ್ಕೊ. ಯಾವ್ದು ಪುಣ್ಯದ ಕೆಲಸ ಯಾವ್ದು ಪಾಪದ ಕೆಲಸ ಅಂತ ನನಗೆ ಗೊತ್ತಿಲ್ಲ ಅಂತಂದಾಗ ಅವ್ರು ಹೇಳ್ತಾರೆ, ಇನ್ನೊಬ್ರಿಗೆ ತೊಂದರೆ ಕೊಡುವಂಥದ್ದು ಪಾಪದ ಕೆಲಸ, ಇನ್ನೊಬ್ಬರಿಗೆ ಏನು ಅವ್ರಿಗೆ ತೊಂದರೆ ಕೊಡುವಂಥದ್ದು ಪಾಪದ ಕೆಲಸ, ಅವ್ರಿಗೆ ಉಪಕಾರ ಮಾಡುವಂಥದ್ದು ಪುಣ್ಯದ ಕೆಲಸ ಐತಪ್ಪ ಅನ್ನುವಂಥದ್ದು. ಇನ್ನು ವೇದಗಳಲ್ಲಿ ಕೂಡ ಬಹಳಷ್ಟು ಹೇಳಿದ್ದಾರೆ. ವೇದಗಳಲ್ಲಿ ಸಹ ಇಂಥದ್ದು ಮಾಡುವಂಥದ್ದು ಇದು ಬೇಡ ಅನ್ನುವಂಥದ್ದು 2 ರೀತಿಯಿಂದ ಹೇಳಿದ್ದಾರೆ. ವಿಹಿತ ಕರ್ಮ ಮತ್ತು ನಿಷಿದ್ಧ ಕರ್ಮ ಅಂತ ಹೇಳಿದ್ದಾರೆ. ವೇದಗಳಲ್ಲಿ ಯಾವ್ದು ಹೇಳಿದಾರ? ವಿಹಿತ ಕರ್ಮ, ಇದು ಮಾಡುವಂಥದ್ದು ನೀನು ಮಾಡುವಂಥ ಕೆಲಸಪ್ಪ ಅಂತ ಒಂದು ರೀತಿಯಿಂದ ಹೇಳಿದ್ದಾರೆ. ಇನ್ನೊಂದು ಇದು ಮಾಡಬಾರ್ದು. 2 ರೀತಿಯಿಂದ ಹೇಳ್ಕೊಂಡು ಬಂದಿದ್ದಾರೆ. ಎಲ್ಲಿ ವಿಹಿತ ಕರ್ಮ ಮತ್ತು ನಿಷಿದ್ಧ ಕರ್ಮ ಅಂತ 2 ಹೇಳ್ಕೊಂಡು ಬಂದಿದ್ದಾರೆ ಇಲ್ಲಿ ವೇದಗಳಲ್ಲಿ. ಅದಕ್ಕೆ ಈ ರೀತಿಯಾಗಿ ಈ ರೀತಿ ತಿಳ್ಕೊಂಡು ಈ ಪುಣ್ಯ ಪಾಪಗಳನ್ನು ಹೇಳಿದ್ದಾರೆ. ವೇದವನ್ನು ಯಾವುದು ಮಾಡಂತ ಹೇಳ್ತದೋ ಅದು ವಿಹಿತ ಕರ್ಮ, ಯಾವುದನ್ನು ಇದು ಮಾಡಬೇಡ ಅಂತ ಹೇಳುವಂಥದ್ದು ನಿಷಿದ್ಧ ಕರ್ಮ. ನೋಡ್ರಿ, ಈ ರೀತಿಯಾಗಿ ಒಂದು ಹಿಡಿಯುವಂಥದ್ದು ಒಂದು ಬಿಡುವಂಥದ್ದು. ವೇದಗಳಲ್ಲಿ ಇಂಥದ್ದು ಮಾಡಪ್ಪ ಅಂತ ಹೇಳಿದಂಥದ್ದು ವಿಹಿತ ಕರ್ಮ, ಇದು ಮಾಡಬೇಡ ಅನ್ನುವಂಥದ್ದು ನಿಷಿದ್ಧ ಕರ್ಮ. ವಿಹಿತ ಕರ್ಮ ಅನ್ನುವಂಥದ್ದು ಒಂದು ಹಿಡ್ಕೊಳ್ಳೋದು, ಒಂದು ಬಿಡುವಂಥದ್ದು, ಅದೇ ನಿಷೇಧ ಕರ್ಮ. ಬಿಡುವಂಥದ್ದು ನಿಷೇಧ ಕರ್ಮ. ಇದು ಪಾಪದ ಕರ್ಮ ಅದ. ಇದು ಕೋದೆ ಅಂದ್ರೆ ನಿನಗೆ ಭಾಳ ದುಃಖ ಐತಪ್ಪ, ಅದಕ್ಕೆ ಅದನ್ನು ಮಾಡಕ್ಕೆ ಹೋಗ್ಬೇಡ ಅಂತ ಹೇಳ್ತಾರ. ನಿನಗೆ ಸುಖದ ಇಚ್ಛೆ ಇದ್ರ
ನಿನಗ ಸುಖನೇ ಇರಬೇಕು ಅಂತ ನಿನಗ ಇಷ್ಟ ಇದ್ರೆ ಈ ಪರಪೀಡನ ಅಂತಂದ್ರೆ ಇನ್ನೊಬ್ಬರಿಗೆ ತೊಂದರೆ ಕೊಡುವಂಥದ್ದು ಮಾಡಕ ಹೋಗ್ಬೇಡ. ರಾಕಿ ಗದ್ದಲ ಮಾಡ್ಬಿಡ್ರಿ. ಅದಕ್ಕೇನು ಹೇಳ್ತಾರ, ನಿಮಗ ಸುಖದ ಇಚ್ಛೆ ನಿನಗಿದ್ರ ಇನ್ನೊಬ್ಬರಿಗೆ ತೊಂದರೆ ಕೊಡಕ್ಕೆ ಹೋಗ್ಬೇಡ ಅಂದ್ರ ಪಾಪದ ಕರ್ಮಗಳನ್ನು ಬಿಟ್ಬಿಡು. ಬಹಳಷ್ಟು ಅದಕ್ಕೆ ಇಲ್ಲಿ ಕಾಯ ವಾಚ ಮನಸ್ಸು ಅಂತ ಬರ್ತಾವ. 3 ರೀತಿಯಿಂದ ಪಾಪಗಳು ಜರುಗ್ತಾವೆ ಇಲ್ಲಿ. ಶರೀರ ಮನಸ್ಸಿನಿಂದ ಇನ್ನು ಮುಂದೆ ಹೇಳ್ತಾರ ಅವರು, ಮನಸ್ಸಿನಿಂದ ಮಾಡಿದಂಥದ್ದು, ವಾಣಿಯಿಂದ ಮಾಡಿದಂಥದ್ದು ಮತ್ತೆ ಶರೀರದಿಂದ ಮಾಡಿದಂಥ ಪಾಪದ ಕರ್ಮಗಳು ಜರುಗ್ತಾವೆ ಇಲ್ಲಿ. ಪರೋಪಕಾರ ರೂಪವಾಗಿರುವಂತಹ ಪುಣ್ಯ ಕರ್ಮಗಳನ್ನು ಮಾಡು. ಪರೋಪಕಾರವಾಗಿರುವಂಥದ ಪುಣ್ಯದ ಕರ್ಮಗಳನ್ನು ಮಾಡು. ಇದರಿಂದ ನಿನಗ ಇಹಲೋಕದಲ್ಲಿ ಕೀರ್ತಿ ಪ್ರಾಪ್ತಿ ಆಗ್ತದ. ಇದು ಏನಂದ್ರ ಇನ್ನೊಬ್ಬರಿಗೆ ನೀನು ಪರೋಪಕಾರಾಯ ಕೆಲಸಗಳನ್ನು ಮಾಡಿದ್ದೆ ಆದ್ರೆ ಇಹಲೋಕದಲ್ಲಿ ಕೂಡ ನಿನಗ ಏನಂತ ಕೀರ್ತಿ ಪ್ರಾಪ್ತಿ ಆಗ್ತದ. ಪರಲೋಕದಲ್ಲಿ ನಿನಗೆ ಸುಖ ಪ್ರಾಪ್ತಿ ಆಗ್ತದ. ಮುಂದಿನ ಜನ್ಮಗಳಲ್ಲಿ ಉತ್ತಮ ಪುಣ್ಯವಾಸನೆ ನಿನಗೆ ಉತ್ಪತ್ತಿ ಆಗ್ತದ. ಈಗ ನಮ್ಮ ಭಾವಗಳು ನೋಡ್ರಿ, ಎಷ್ಟೇ ಒಂದು ಚೆನ್ನಾಗಿದ್ರೂ ಕೂಡ ಈ ಮನಸ್ಸು ಪಾಪದ ಕಡೆ ಎಳೆಯುವಂಥದ್ದು, ಪುಣ್ಯದ ಕಡೆ ಎಳೆಯುವಂಥದ್ದು, ದುಃಖಕ್ಕೆ ಎಳೆಯುವಂಥದ್ದು, ಸುಖಕ್ಕೆ ಎಳೆಯುವಂಥದ್ದು ಇದು ಮನಸ್ಸೇ. ನಾವೇನು ಇಲ್ಲಿ ಏನು ಒಂದು ವರ್ತನೆಗಳನ್ನು ಮಾಡ್ತೀವಿ ಅದು ಹಿಂದಿನ ಒಂದು ಜನ್ಮಾಂತರದ ಒಂದು ಪುಣ್ಯದ ವಾಸನೆ, ಪಾಪದ ವಾಸನೆ ಅಂತ ತಿಳ್ಕೊಡ್ಬೇಕಾಗ್ತದೆ. ಅದಕ್ಕೆ ನೀ ಯಾವಾಗ ಈ ಒಂದು ಪುಣ್ಯದ ಕೆಲಸಗಳನ್ನು ಮಾಡ್ತೀವಿ ಅದರಿಂದ ಈ ಲೋಕದಾಗ ನಿನ್ನ ಕೀರ್ತಿ ಬರ್ತದೆ. ಮುಂದಿನ ಲೋಕದಾಗ ಏನಾಗ್ತದೆ, ಸ್ವರ್ಗಾದಿಯಲ್ಲಿ ಭೋಗಗಳು ನಿನಗೆ ಸಿಗ್ತಾವ, ಚಲೋ ಸಿಗ್ತದೆ, ಸುಖವಾಗಿ ಇರ್ತಿದೆ. ಮತ್ತೆ ನೀನು ಹುಟ್ಟಬೇಕಾದ್ರೂ ಕೂಡ ಒಳ್ಳೆ ವಾಸನೆ ಇರ್ತದೆ, ನಿನ್ನ ಸಂಸ್ಕಾರ ಒಳ್ಳೇದಿರ್ತದೆ. ಅದಕ್ಕೆ ಬಡ್ದಾಡ್ತಾರೆ ಮಹಾತ್ಮರು. ಯಾಕೆ ಹೇಳಕತ್ತಾರೆ ಇಷ್ಟು ಅಂತಂದ್ರೆ ಅವ್ರಿಗೇನು ತಲೆಗಿನ ಕೆಟ್ಟದನ್ನು ಹೇಳಾಕ. ಆದ್ರೆ ನಿನ್ನ ಉದ್ಧಾರ ಸಲುವಾಗಿ ಹೇಳ್ತಾ ಇದ್ದಾರೆ ಅವರು. ಪುಣ್ಯದ ಕೆಲಸಗಳನ್ನು ಮಾಡಿದೆ ಅಂದ್ರೆ ಇಷ್ಟೆಲ್ಲ ನಿನ್ಗೆ ಅದ್ಭುತವಾದಂಥ ಫಲಗಳು ಅದಾವಪ್ಪ. ಮುಂದಿನ ಜನ್ಮಗಳಲ್ಲಿ ಕೂಡ ನಿನಗೆ ಉತ್ತಮ ಪುಣ್ಯವಾಸನೆ ಉತ್ಪತ್ತಿ ಆಗ್ತದೆ. ಅದಕ್ಕೆ ಪುಣ್ಯ ಕರ್ಮಗಳನ್ನು ಮಾಡು. ಇನ್ನು ಪುಣ್ಯ ಕರ್ಮಗಳನ್ನು ಮಾಡೋದಕ್ಕಿಂತ ಮತ್ತೆ ಮುಂದೆ ಹೇಳ್ತಾರ ಇನ್ನೊಂದು, ಈಗ ಪುಣ್ಯವನ್ನೇ ಮಾಡು, ಹರ ನಡಿ ವಿಡಿ ಶಾಂತ ಒಡನಾಡು. ಈ ಪುಣ್ಯಗಳ ಮಾಡೋದಕ್ಕಿಂತ ಇನ್ನೊಂದು ಸ್ವಲ್ಪ ಮೇಲ್ಮಟ್ಟದ್ದು ಯಾವುದಪ್ಪ ಅಂದ್ರ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡುವಂಥದ್ದು. ಅದಕ್ಕಿಂತ ಉತ್ತಮ ನೋಡ್ರಿ. ಎದಕ್ಕಿಂತ ಪುಣ್ಯ ಕರ್ಮಗಳನ್ನು ಮಾಡೋದಕ್ಕಿಂತ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡುವಂಥದ್ದು ಅದಕ್ಕಿಂತಲೂ ಉತ್ತಮ. ಯಾಕಂದ್ರೆ ಮನುಷ್ಯನಿಗೆ ಎಷ್ಟು ಜಗತ್ತಿನಲ್ಲಿ ನೋಡ್ರಿ, ಮನುಷ್ಯನಿಗೆ ಜಗತ್ತಿನಲ್ಲಿ ಎಷ್ಟು ಕರ್ಮಗಳು ಅದಾವ, ಪುಣ್ಯದ ಕರ್ಮಗಳು ಉಂಟು. ಅವೆಲ್ಲವುಗಳನ್ನ ಅವೆಲ್ಲವನ್ನ ಒಂದು ಮಾಡಿ ಅವುಗಳ ಫಲವನ್ನು ಪಡೆಯೋದು ಒಬ್ಬನಿಂದ ಆಗಂಗಿಲ್ಲ. ಯಾಕಂದ್ರೆ ಜಗತ್ತಿನಲ್ಲಿ ಮನುಷ್ಯನಿಗೆ ಜಗತ್ತಿನಲ್ಲಿ ಎಷ್ಟು ಪುಣ್ಯ ಕರ್ಮಗಳುಂಟೋ ಅವೆಲ್ಲವನ್ನು ಒಂದು ಮಾಡಿ ಒಂದು ಫಲವನ್ನು ಪಡೆಯೋಕ್ಕಾಗಂಗಿಲ್ಲ. ಅದರಿಂದ ಒಂದೊಂದು ಪುಣ್ಯ ಕರ್ಮವನ್ನ ಮಾಡಿ ಅಲ್ಪ ಪುಣ್ಯವನ್ನು ಪಡಿಲಿಕ್ಕೆ ಬರ್ತಕ್ಕಂಥ ಜಗತ್ತಿನ ಬಹಳಷ್ಟು ಕರ್ಮಗಳು ಅದಾವ ಅಂದ್ರೆ ಎಲ್ಲ ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಕ್ ಬರ್ತದ ನಮಗೆ. ಇಲ್ಲ ಅದರಿಂದ ಪುಣ್ಯ ರೀ, ಇದರಿಂದ ಪುಣ್ಯ ರೀ, ಅದರಿಂದ ಪುಣ್ಯ ಬಹಳಷ್ಟು ಹೇಳ್ತಾರೆ. ಎಲ್ಲ ಕರ್ಮಗಳು ಹೇಳ್ತಾರೆ. ಒಬ್ಬ ಮನುಷ್ಯನಿಗೆ ಎಲ್ಲ ಕರ್ಮಗಳನ್ನ ಮಾಡಿ ಪುಣ್ಯ ಸಂಪಾದನೆ ಮಾಡ್ಕೊಳಕ್ ಆಗ್ತದೇನು? ಇಲ್ಲಲ್ಲ. ಅದಕ್ಕೆ ನೀವು ಒಂದೊಂದು ಪುಣ್ಯವನ್ನು ಒಂದು ಪುಣ್ಯ ಕೆಲಸ ಮಾಡಿ ಕರ್ಮವನ್ನ ಮಾಡಿದ್ರೆ ಅಂದ್ರೆ ಒಂದು ಫಲವನ್ನ ತಗೊಳಕ್ ಸಾಧ್ಯ ಆಗ್ತದೆ. ಒಂದು ಪುಣ್ಯದ ಕೆಲಸವನ್ನು ಮಾಡಿದಾಗ ಒಂದು ಕರ್ಮವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರೆ ಇಲ್ಲಿ ಸರ್ವ ಕರ್ಮಗಳಿಗೆ ಫಲವನ್ನ ಕೊಡುವಂತ ಸರ್ವಜ್ಞ ಸರ್ವಶಕ್ತಿನಾದಂಥ ಪರಮೇಶ್ವರನಲ್ಲಿ ಭಕ್ತಿ ಮಾಡಿದ್ದೆ ಆದ್ರೆ ಎಲ್ಲ ಕರ್ಮಗಳ ಫಲ ನೀವು ಸಿಕ್ಬಿಡ್ತಾವ. ಒಂದೊಂದು ಕರ್ಮವನ್ನ ಮಾಡಿ ಒಂದೊಂದು ಫಲ ತಗೊಳ್ಳೋದಕ್ಕಿಂತ ಪರಮಾತ್ಮನ ಪಾದ ಕಮಲಗಳಿಗೆ ನೀನು ಏನಂದ್ರ ನೀ ಭಕ್ತಿಯನ್ನ ಸಲ್ಲಿಸಿದ್ದೇ ಆದ್ರ ಸರ್ವ ಕರ್ಮಗಳ ಫಲಗಳು ನಿನಗೆ ಸಿಗ್ತಾವ. ಎಲ್ಲ ಸರ್ವ ಕರ್ಮಗಳ ಫಲವು ಪ್ರಾಪ್ತಿ ನಿನಗಾಗ್ತದ. ಪರಮಾತ್ಮನ ಒಂದು ಪರಮಾತ್ಮನಲ್ಲಿ ಭಕ್ತಿ ಮಾಡಿದ್ದೇ ಆದ್ರ. ಅದರಿಂದ ಅಲ್ಲಿ ಏನು ಹೇಳಿದಾರ, ಹರ ನಡಿ ವಿಡಿ, ಪರಮಾತ್ಮನ ಒಂದು ಪಾದ ಕಮಲಗಳನ್ನು ಇಡಿ, ಹರ ನಡಿ ವಿಡಿ ಅಂತ ಹೇಳಿದ್ದಾರೆ. ಮತ್ತೆ ಇನ್ನು ಕೇವಲ ಕರ್ಮದಿಂದಲೇ ಫಲ ಸಿಗಲಾರ್ದು. ಯಾಕಂದ್ರೆ ಕರ್ಮಗಳು ಹೆಂಗದಾವ, ಕೇವಲ ಫಲ ಸಿಗ್ಬೇಕಾದ್ರೆ ಬರೀ ಕರ್ಮದಿಂದ ಫಲ ಸಿಗಂಗಿಲ್ಲ. ಯಾಕಂದ್ರೆ ಕರ್ಮಗಳು ಜಡ ಆಗಿರುವಂಥದ್ದು. ಕರ್ಮದ ಫಲವನ್ನು ಕೊಡತಕ್ಕಂಥವನು ಯಾರು? ಈಶ್ವರನೇ ಆಗಿದ್ದಾನೆ.
ಯಾಕಂದ್ರೆ ಕರ್ಮದ ಫಲಗಳು ಜಡ ಇರ್ತಾವ, ಅದನ್ನ ಕೊಡುವಂಥವನ್ನ ಯಾರು? ಈಶ್ವರನೇ ಕೊಡ್ತಾನಲ್ಲ. ಅದಕ್ಕೆ ಈಶ್ವರನಲ್ಲಿ ಸಕಾಮನೆಯಿಂದ ಭಕ್ತಿ ಮಾಡಿದ್ದೆ ಅಂದ್ರೆ ನಮಗೆ ಫಲಾಪೇಕ್ಷೆಯಿಂದ ಸಕಾಮನೆಯಿಂದ ಭಕ್ತಿಯನ್ನ ಮಾಡಿದ್ರೆ ನೀನು ಇಚ್ಛೆ ಪಟ್ಟಂತಹ ಫಲಗಳನ್ನು ಕೊಡ್ತಾನೆ. ಅದು ವ್ಯರ್ಥ ಅಂತೂ ಆಗಂಗಿಲ್ಲ. ಆದ್ರೆ ನಿಷ್ಕಾಮನೆಯಿಂದ ಭಕ್ತಿಯನ್ನು ಮಾಡಿದ್ರೆ ಎರಡು, ಯಾವುದು? ಸಕಾಮ ಮತ್ತು ನಿಷ್ಕಾಮ ಅಂತ ಎರಡು ರೀತಿಯಿಂದ ಇರ್ತಾವೆ ಕರ್ಮಗಳು. ಸಕಾಮದಿಂದ ಮಾಡಿ ಭೋಗದ ಅಪೇಕ್ಷೆಯನ್ನು ನೀ ಕೇಳಿದ್ದೆ ಆದ್ರೆ ಅದು ಕೂಡ ಕೊಡ್ತಾನ ಪರಮಾತ್ಮ. ಒಂದು ವೇಳೆ ನಿಷ್ಕಾಮ ಭಕ್ತಿಯಿಂದ ಅಥವಾ ಯಾವುದು ಅಪೇಕ್ಷೆ ಇರಲಾರ್ದ ಭಕ್ತಿಯನ್ನು ಮಾಡಿದ್ದೆ ಆದ್ರೆ ಅಂತಃಕರಣ ಶುದ್ಧಿ ಆಗ್ತದೆ. ಅಂತಃಕರಣ ಶುದ್ಧಿ ಅದ್ರ ದ್ವಾರ ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರ. ನಿಷ್ಕಾಮದ ಪುಣ್ಯದ ಫಲ. ಇವತ್ತೆಲ್ಲರೂ ನಾವು ಭಕ್ತಿ ಮಾಡಕತ್ತೀವಿ, ದೇವ್ರ ಭಕ್ತಿ ಮಾಡ್ತೀವಿ, ಪೂಜೆ ಮಾಡ್ತೀವಿ ಅಂತಂದ್ರೆ ಇವತ್ತು ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ಲಕ್ಷ್ಮೀ ಬಾರಮ್ಮ, ಮನೆಗೆ ಬಾರಮ್ಮ, ಈ ರೂಪದಾಗ ಬಾ, ಆ ರೂಪದಾಗ ಬಾ ಅಂತ ಮನಸ್ಸಿನಾಗ ಇಟ್ಕೊಂಡು ನಾವು ಇವತ್ತೆಲ್ಲ ಪೂಜೆ ಮಾಡ್ತೀವಿ. ಅದಲ್ಲ ಇವತ್ತು ಯಾರು ಎಲ್ಲರ ಮನಸ್ಸಿನ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯ, ನಮ್ಮ ಮನೆಗೆ ಬಂದು ಬಿಡವ ಅಂತಾರೆ ಎಲ್ಲರೂ. ಯಾರು ಸುಮ್ಮನೆ ಯಾರು ಮಾಡ್ತಾರೆ? ಇವತ್ತೇನು ಯಾರು ಮಾಡಂಗಿಲ್ಲ. ಯಾವುದೋ ಒಂದು ಅಪೇಕ್ಷೆ ಇಲ್ಲದೆ ಮಾಡುವಂಥ ಭಕ್ತಿ ಇರಬೇಕು. ಅಂಥ ಭಕ್ತಿ ಏನಾಗ್ತದೆ ಅಂತಂದ್ರೆ ನಿಷ್ಕಾಮನೆಯಿಂದ ಮಾಡಿದಂಥ ಭಕ್ತಿ ಮಾಡಿದ್ದೆ ಆದ್ರೆ ದೊಡ್ಡ ಫಲ ಕೊಡ್ತದದು. ಎಂಥ ಫಲ ಕೊಡ್ತದಂದ್ರ ಅಂತಃಕರಣ ಶುದ್ಧಿಯನ್ನ ಮಾಡಿ ಜ್ಞಾನದಿಂದ ನಿನಗ ಮುಕ್ತಿಯನ್ನಾಗಿ ಮಾಡ್ತದದು. ಅದಕ್ಕೆ ಇದು ಮೊದಲ ಬೇರುಗಳು ಇವು. ಒಂದು ಮನೆ ಕಟ್ಟಬೇಕಾದ್ರೆ ಬುನಾದಿ ಗಟ್ಟಿ ಇರಬೇಕಿಲ್ಲ, ಕಾಲಮ್ಗಳು ಗಟ್ಟಿ ಇರಬೇಕಲ್ಲ, ಇವು ಗಟ್ಟಿ ಇರಬೇಕು ಮನುಷ್ಯನಿಗೆ. ಯಾವಾಗ ಈ ಪುಣ್ಯದ ಒಂದು ಭಾವ ಗಟ್ಟಿ ಇತ್ತು, ಒಂದು ನಿಷ್ಕಾಮದ ಪುಣ್ಯದ ಫಲದಿಂದನೇ ಇವತ್ತು ಕುಂತು ಕೇಳ್ತೀವಿ ಅಂದ್ರೆ ಇವತ್ತು ಬೇರೆ ಬೇರೆ ಭಾಳಷ್ಟು ಅದಾವ ನಮಗೆ. ಇವತ್ತು ಟಿವಿ ನೋಡಕ್ ಹೋಗ್ಬೋದು, ಸೀರಿಯಲ್ ನೋಡಕ್ ಹೋಗ್ಬೋದು, ಸಿನಿಮಾಕ್ಕೆ ಹೋಗ್ಬೋದು, ಯಾರೋ ಕರ್ದಾರಂತ ಹೋಗ್ಬೋದು, ಏನೇನೋ ಕೆಲಸಗಳು ಇರ್ಬೋದು ಅಲ್ಲ. ಭಾಳಷ್ಟು ಕೆಲಸಗಳು ಅದಾವ, ಇಲ್ಲ ಅಂತಿಲ್ಲ, ಮನಸ್ಸು ಮಾಡ್ಕೊಂಡು ಆ ಕಡೆ ಹೋಗ್ಬೋದು. ಆದರೂ ಒಂದು ಭಾವ ಹಿಡಿದು ಎಳ್ಕೊಂಡು ಇಲ್ಲೇನೋ ಹೇಳಕತ್ತಾರ ಒಂದು ಸ್ವಲ್ಪ ಕೇಳೋಣ ಅಂತ ಹೇಳ್ಬಿಟ್ಟು ಆ ಭಾವ ಎಳ್ಕೊಂಡು ಇಲ್ಲಿ ಬಂದು ಕುಂದಿರ್ತದಂದ್ರ ಹಿಂದೆ ನೀ ಮಾಡಿದಂಥ ನಿಷ್ಕಾಮದ ಪುಣ್ಯದ ಫಲ ಇದು ಎಳ್ಕೊಂಡು ಬಂದು ಕುಂದಿರ್ತದ ಮನಸ್ಸನ್ನ. ಅದಿರ್ಲಿಲ್ಲ ಅಂದ್ರೆ ಎದ್ದು ಓಡಿಸ್ತದ. ನಡಿ ಇದೇನು ಕೇಳಿದ್ರೆ ಏನಾಗ್ತದೆ ನಡಿ ಅನ್ನಿಸ್ಬಿಡ್ತದೆ. ಇದೇನು ದಿನ ಯಾರು ಕೇಳ್ತಾರ? ಭಾಳಷ್ಟು ಆಲಸ್ಯ ಬರ್ತಿದ್ರಾಗ ನಮ್ಗೆ ಒಳ್ಳೇದು ಸಿಗ್ಬೇಕಾದ್ರೆ ಹಿಂಗೇನೆ ಅದು. ಯಾಕಂದ್ರೆ ಅದೇ ಅಜ್ಞಾನ ಅನ್ನುವಂಥದ್ದು. ನಾವು ಸುಖವಾದದ್ದು ದುಃಖ ಅನ್ಕೊಂಡಿವಿ, ದುಃಖ ಇದ್ದಿದ್ದು ಸುಖ ಅನ್ಕೊಂಡಿವಿ. ಹೌದಾ? ಇದಕ್ಕೆ ಇಲ್ಲಿ ಬಂದು ಕುಂದ್ರೋದು ಸಾಮಾನ್ಯ ಅಲ್ಲ. ಮನಸ್ಸಿಗೆ ತಿಳಿಸ್ಕೊಂಡು ಇಲ್ಲಿ ಬಂದು ಕುಂದ್ರೋದು ಹಿಂದಿನ ಒಂದು ಪುಣ್ಯದ ವಾಸನೆ ಇದ್ದಾಗ ಮಾತ್ರ ಇಲ್ಲಿ ಬಂದು ಕುಂದ್ರಕ್ಕಾಗ್ತದೆ. ಇಲ್ಲಾಂದ್ರೆ ಅದೇನು ಕೇಳಬೇಕು ಇದೇನು ಕೇಳಬೇಕು ಅನ್ನುವಂಥದ್ದು ಭಾವ ಬಂತು ಅಂದ್ರೆ ಜನ್ಮನೇ ಅನರ್ಥವಾಗಿ ಹಾಳಾಗ್ತದ. ಅಷ್ಟು ಮನಸ್ಸಾಗಂಗಿಲ್ಲ. ಇದಕ್ಕೆ ಕುಂದ್ರಬೇಕು ಕೇಳಬೇಕು ಅನ್ನೋಂಥ ಮನಸ್ಸಾಗಂಗಿಲ್ಲ. ಬೇರೆ ಬೇರೆ ಕಡೆ ಎಳಿಸ್ತದ. ಪಾಪದ ಫಲ ಇತ್ತು ಅಂದ್ರೆ, ಪುಣ್ಯದ ಫಲ ಇತ್ತು ಅಂದ್ರೆ ನಾವು ಇಲ್ಲಿ ಬಂದು ಕುಂತ್ಕೊಂಡು ಕೇಳಕತ್ತೀವಿ ಅಂತ ತಿಳ್ಕೊಳ್ಬೇಕು ಅಂದ್ರೆ ಆಗ್ತದೆ. ಇದು ಏನಾಗ್ತದೆ? ನಿನ್ನನ್ನು ಮುಕ್ತನನ್ನಾಗಿ ಮಾಡುವಂಥದ್ದು. ಅಂತಃಕರಣ ಶುದ್ಧಿಯನ್ನು ಕೊಟ್ಟು ನಿನ್ನನ್ನು ಮುಕ್ತಿಯನ್ನಾಗಿ ಮಾಡುವಂಥದ್ದು ಇದರಲ್ಲಿ. ಅದರಿಂದ ಪರಮೇಶ್ವರನಲ್ಲಿ ಭಕ್ತಿ ಮಾಡೋದು ಏನೈತೆ ಭಾಳ ಶ್ರೇಷ್ಠ ಐತಪ್ಪ ಅಂತ ಹೇಳ್ತಾರೆ ಅವರು. ಆದ್ರೆ ಭಕ್ತಿ ಮಾಡುವಂಥದ್ದು ಬಹಳ ಶ್ರೇಷ್ಠವಾಗಿರುವಂಥದ್ದು. ಯಾಕಂದ್ರೆ ಪರಮೇಶ್ವರ ಹೆಂಗದನಂದ್ರ ಜಗತ್ಕರ್ತ ಅದನ, ಮತ್ತೆ ಸರ್ವಜ್ಞ ಅದನ, ಸರ್ವಶಕ್ತನ ಅದನ. ಅದರಿಂದ ಸಕಲ ಕರ್ಮಗಳನ್ನು ಕೊಡುವಂಥವನು ಆತನೇ ಅದನ. ಬಹಳಷ್ಟು ಮತವಾದಿಗಳು ನಾನಾ ರೀತಿ ಹೇಳ್ತಾರೆ. ನೈಯಾಯಿಕರು ಹೇಳ್ತಾರೆ ಇವು ಪರಮಾಣುಗಳೇ ಜಗತ್ತಿಗೆ ಕಾರಣ ಆಗ್ಯಾವ ಅಂತ ಹೇಳ್ತಾರ. ಈಶ್ವರ ಕಾರಣ ಅಲ್ಲ ಅಂತ ಹೇಳ್ತಾರ ಅವರು. ಕೆಲವರು ಕರ್ಮವೇ ಜಗತ್ತಿಗೆ ಕಾರಣ ಅಂತ ಹೇಳ್ತಾರ, ಈಶ್ವರ ಕಾರಣ ಅಲ್ಲ ಅಂತ ಹೇಳ್ತಾರ. ಕೆಲವರು ಕರ್ಮವೇ ಜಗತ್ತಿಗೆ ಕಾರಣ ಅಂತ ಹೇಳ್ತಾರ. ಕರ್ಮದಿಂದಲೇ ಜಗತ್ತು ಉತ್ಪತ್ತಿ ಆಗ್ಯದ ಅಂತ ಹೇಳ್ತಾರೆ. ನಾನಾ ರೀತಿಯಿಂದ ಈ ಸಾಂಖ್ಯರು, ನೈಯಾಯಿಕರು ಈ ಪ್ರಕೃತಿಯಿಂದ ಜಗತ್ತು ತೋರ್ತು ಅಂತ ಹೇಳ್ತಾರ. ಹಲವಾರು ರೀತಿಯಿಂದ ಹೇಳ್ತಾರ. ಈಶ್ವರನ ಜಗತ್ತಿನ ಚೇತನ ಪುರುಷನಿರುವುದರಿಂದ ಅವನೇ ಜಗತ್ತಿಗೆ ಕಾರಣ ಆಗ್ತಾನಂತ. ಕಾರಣ ಆಗುವನಲ್ಲದೆ ಜಡವಾದಂಥಗಳು ಕಾರಣ ಆಗಂಗಿಲ್ಲ ಅಂತ ಈ ಒಂದು ವಿಚಾರವನ್ನು ಹೇಳ್ತಾರೆ ಇಲ್ಲಿ. ಚೇತನ ಪುರುಷನಿಂದಲೇ ಸೃಷ್ಟಿಯಾಗಿದ್ರೆ ಜೀವನದಿಂದ ಉತ್ಪತ್ತಿ ಆಗಬೇಕಾಗಿತ್ತು. ಯಾಕಂದ್ರೆ ಜೀವನ ಸಹ ಚೇತನ ಪುರುಷನಿದ್ದಾನ ನೋಡ್ರಿ. ಯಾಕಂದ್ರ ಈ ಸೃಷ್ಟಿ ಹೆಂಗದ ಅಂತಂದ್ರ ಇಲ್ಲಿ ಹೇಳ್ತಾರ, ಈಶ್ವರನು ಜಗತ್ತಿನ ಚೇತನ ಪುರುಷನಿರುವುದರಿಂದ, ಈಶ್ವರನು ಜಗತ್ತಿನ ಚೇತನ ಪುರುಷ ಅದನ, ಅವನೇ ಈ ಜಗತ್ತಿಗೆ ಕಾರಣನಾಗಿರುವಂಥದ್ದಲ್ಲದೆ ಜಡ
ಜಡವಾದಂಥವಳು ಕಾರಣ ಆಗಂಗಿಲ್ಲ. ಇದು ಮ್ಯೂಟ್ ಮಾಡ್ರಿ ಅಮ್ಮ, ಸ್ವಲ್ಪ ಮ್ಯೂಟ್ ಮಾಡ್ರಿ ಯಾರು. ಅದಕ್ಕೆ ಇಲ್ಲಿ ಹೇಳ್ತಾರ, ಜೀವನು ಚೇತನವಾಗಿದ್ರು. ಮ್ಯೂಟ್ ಮಾಡ್ರಿ ಯಾರು, ಸ್ವಲ್ಪ ಮ್ಯೂಟ್ ಮಾಡ್ರಿ. ಮಂಜುನಾಥ್ ಸ್ವಲ್ಪ ಮ್ಯೂಟ್ ಮಾಡ್ರಿ, ಫೋನಿನ ಕಡೆ ಗಮನ ಇಲ್ಲ ಒಂಚೂರು. ಮ್ಯೂಟ್ ಮಾಡ್ರಿ ಮಂಜುನಾಥ್. ಅದಕ್ಕೆ ಇಲ್ಲಿ ಹೇಳ್ತಾರ, ಚೇತನ ಪುರುಷನಿಂದಲೇ ಸೃಷ್ಟಿ ಆಗುತ್ತಿದ್ರೆ ಜೀವನದಿಂದ ಉತ್ಪತ್ತಿ ಆಗ್ಬೇಕಾಗಿತ್ತಲ್ಲ. ಈ ಜಗತ್ತನ್ನುವಂಥದ್ದು ಹೆಂಗದಂದ್ರ ಚೇತನ ಪುರುಷನಿಂದಲೇ ಸೃಷ್ಟಿ ಆಗ್ಯದ. ದಯವಿಟ್ಟು ನೋಡ್ರಿ, ಇದು ಸಣ್ಣ ಕೆಲಸ ಅಲ್ಲ. ಈ ವಿಚಾರಗಳು ಸಿಗುವಂಥದ್ದು ಸಣ್ಣ ಕೆಲಸಗಳಲ್ಲ. ನಿಮ್ಗೆ ಅನಾನುಕೂಲ ಇತ್ತು ಅಂದ್ರೆ ಸ್ವಲ್ಪ ಬಿಡ್ಬೋದು. ದಯವಿಟ್ಟು ನೀವು ಸ್ವಲ್ಪ ಮ್ಯೂಟ್ ಮಾಡ್ಕೊಂಡ್ರ ಕೇಳಾರ ಕೇಳಿ ಸ್ವಲ್ಪ. ಯಾಕಂದ್ರೆ ನೀವು ಕೆಲಸದಾಗಿದ್ರೆ ಕೆಲವು ಆಗಂಗಿಲ್ಲ, ಮರ್ತು ಬಿಟ್ಟಿರ್ತೀರಿ. ಸ್ವಲ್ಪ ನೋಡ್ಕೊಳ್ರಿ ಮ್ಯೂಟ್ ಆಯ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ನೋಡ್ಕೊಂಡ್ರೆ ಅನುಕೂಲ ಆಗ್ತದೆ ಕೇಳೋರಿಗೆ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಚೇತನ ಪುರುಷ ಜಗತ್ತಿನ ಈಶ್ವರ ಹೆಂಗದಾನ, ಜಗತ್ತಿನ ಚೇತನ ಪುರುಷನಿಂದನೇ ಅವನೇ ಈ ಜಗತ್ತಿಗೆ ಕಾರಣ ಆಗಿದಾನ. ಉಳಿದಂಥವೆಲ್ಲ ಜಡ ಆಗಿದಾವ, ಈ ಜಡವಾದಂಥವು ಜಗತ್ತಿಗೆ ಕಾರಣ ಆಗಂಗಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಚೇತನ ಪುರುಷನಿಂದಲೇ ಸೃಷ್ಟಿ ಆಗ್ತಾ ಇದ್ರೆ ಇಲ್ಲಿ ಜೀವನಿಂದ ಉತ್ಪತ್ತಿ ಆಗ್ಬೇಕಾಗಿತ್ತಲ್ಲ ಜಗತ್ತು. ಆತ ಯಾಕಂತಂದ್ರೆ ಆತನು ಚೇತನ ಪುರುಷನ ಇದ್ದಂಗೆ ಅದಾನ, ಈ ಜೀವನಿಂದ ಈ ಸೃಷ್ಟಿ ಆಗ್ಬೇಕಾಗಿತ್ತಲ್ಲ, ಯಾಕಾಗ್ಲಿಲ್ಲ? ಆತ ಕೂಡ ಚೇತನ ಪುರುಷನೇ ಅದಾನ, ಜೀವಾತ್ಮ ಅಂತ ಪ್ರಶ್ನೆ ಬರ್ತದೆ ಇಲ್ಲಿ. ಅದಕ್ಕೆ ಇಲ್ಲಿ ಹೇಳ್ತಾರ, ಜೀವನು ಚೇತನವಾಗಿದ್ರು ಕೂಡ ಹೆಂಗದನತ, ಅಲ್ಪಜ್ಞನಾಗಿದ್ದಾನ. ಚೇತನ ಪುರುಷ ಈಶ್ವರನಿಂದನೇ ಈ ಜಗತ್ತಾಗ್ಯದ ಅಂತ ಹೇಳಿದ್ರ ಜೀವಾತ್ಮನಿಂದನೇ ಈ ಜಗತ್ತಾಗ್ಯದ ಅಂತ ಹೇಳ್ಬೇಕಾಗಿತ್ತಲ್ಲ, ಆತನು ಚೇತನ ಪುರುಷ ಅದನ ಅಂತ ಕೇಳಿದ್ರೆ ಅವ್ರು ಹೇಳ್ತಾರ, ಜೀವಾತ್ಮ ಹೆಂಗದನಂದ್ರ ಚೇತನ ಪುರುಷ ಆಗಿದಾನ, ಆದ್ರೆ ಆತ ಅಲ್ಪಜ್ಞ ಆಗಿದಾನತ. ಮತ್ತ ಅಲ್ಪ ಶಕ್ತಿಯಿಂದ ಕೂಡಿದನತ. ಇವನಿಗೆ ಒಂದು ಪೂರ್ಣ ಜ್ಞಾನ ಅನ್ನುವಂಥದ್ದಾಗಿರ್ಬೋದು, ಕರ್ತೃತ್ವ ಶಕ್ತಿ ಇರುವಂಥದ್ದು ಇಲ್ಲ ಈತಗ ಜೀವಾತ್ಮನಿಗೆ. ಅದಕ್ಕೆ ಈತ ಯಾವ ಕಾರ್ಯವು ಯಾಕಂದ್ರ ಇಲ್ಲಿ ಏನ್ ಮಾಡ್ಬೇಕಾದ್ರೂ ಕೂಡ ಈತಗೆ ಎಲ್ಲವನ್ನ ಮಾಡುವಂತ ಒಂದು ಶಕ್ತಿ ಜೀವಾತ್ಮನಿಗೆ ಇಲ್ಲ. ಅದಕ್ಕೆ ಈ ರೀತಿಯಾಗಿ ಜೀವನಿಂದ ಜಗತ್ತಿನ ಉತ್ಪತ್ತಿ ಆಗಕ್ಕೆ ಸಾಧ್ಯ ಇಲ್ಲ. ಅದರಿಂದ ಸರ್ವಜ್ಞ ಸರ್ವಕರ್ತನಾದಂತಹ ಸರ್ವಶಕ್ತನಾದಂತಹ ಈಶ್ವರನಿಂದನೇ ಈ ಜಗತ್ತು ಆಗಿರುವಂಥದ್ದು, ಈ ಜಗತ್ತಿಗೆ ಕಾರಣ ಆಗಿರುವಂಥದ್ದು ಈಶ್ವರನೇ ಅದನ್ನ ಅಂತ ಹೇಳ್ತಾರೆ ಅವರು. ಈಶ್ವರನ ಜಗತ್ತಿಗೆ ಕಾರಣ ಆಗಿದ್ರ ಈಶ್ವರನು ಸಾವಯವದನೋ ನಿರವಯ ಅದನೋ ನೋಡ್ರಿ. ಆದ್ರೆ ಹೌದು, ನೀವು ಜಗತ್ತಿಗೆ ಈಶ್ವರನೇ ಕಾರಣ ಅದನ್ನಂತ ಹೇಳಕತ್ತೀರಿ. ಅಂದ್ರ ಆತ ಸಾವಯವದನು. ಸಾವಯವದಂದ್ರ ಈ ಎಲ್ಲ ಅವಯವಗಳು ಇರ್ತಾವಲ್ಲ, ಈ ಗಿಡಗಳಿಗೆ ಟೊಂಗೆಗಳು ಮತ್ತೆ ಈ ಎಲಿಗಳು ಅವೆಲ್ಲ ಹೆಂಗಿರ್ತಾವ ಹಂಗ ಈ ಶರೀರಕ್ಕೆ ಕೈ ಕಾಲು ಕಣ್ಣುಗಳು ಹೆಂಗಿರ್ತಾವ ಇವು ಸಾವಯವದಿಂದ ಕೂಡಿದಂಥವು. ಅದಕ್ಕೆ ಹೇಳ್ತಾರೆ ಈಶ್ವರ ಹೆಂಗ ಸಾವಯವದಿಂದ ಕೂಡಿದಾನ ಅಥವಾ ಯಾವ ಅವಯವಗಳು ಇರದೇ ಇರುವಂಥವನದಾನ. ಸಾವಯವ ಅಂದ್ರೆ ಈಶ್ವರ ನಮ್ಮಂಗ ಹುಟ್ಟವನದಾನ, ಸಾವಯವದಿಂದ ಕೂಡಿದಾನಪ್ಪ ಈಶ್ವರ ಅಂದ್ರೆ ಆತ ನಮ್ಮಂಗ ಹುಟ್ಟಿದಾನ ಅಂತ ಅನ್ಬೇಕಾಗ್ತದ. ಮತ್ತ ಒಂದು ವೇಳೆ ಈಶ್ವರ ನಿರವಯದಿಂದ ಕೂಡಿದಾನಂತಂದ್ರ ಆತ ಈಶ್ವರನಿಂದ ಅಂತ ಒಂದು ನಿರವಯದಿಂದ ಅದನ್ನ ಯಾವ ಅವಯವಗಳಿಲ್ಲ ಸೃಷ್ಟಿ ಮಾಡಕತ್ತೀಗ. ಅದಕ್ಕೆ ಈಶ್ವರನಿಂದ ಸೃಷ್ಟಿ ಉತ್ಪತ್ತಿ ಆಗಿಲ್ಲ ಅಂತ ಅನಿಸ್ತದ. ನೋಡ್ರಿ ಪ್ರಶ್ನೆ ನೋಡ್ರಿ ಹೆಂಗದಾವ. ಅದಕ್ಕೆ ಅವ್ರು ಹೇಳ್ತಾರ, ಈಶ್ವರನು ನಿರಾವಯನಾಗಿದ್ರೂ ಕೂಡ ಈಶ್ವರನಿಂದ ಸೃಷ್ಟಿ ಉತ್ಪತ್ತಿ ಆಗ್ಯದಪ್ಪ ಅಂತ ಹೇಳ್ತಾರ. ಈಶ್ವರ ಅವಯವದಿಂದ ಕೂಡಿಲ್ಲ, ಆತ ಹೆಂಗಂದನ ನಿರಾವಯದಿಂದನೇ ಕೂಡಿದಾನ. ಆದ್ರೂ ಕೂಡ ಈಶ್ವರನಿಂದ ಈ ಸೃಷ್ಟಿ ಉತ್ಪತ್ತಿ ಆಗ್ಯದ. ಯಾಕಂತಂದ್ರ ಆತಗ ಒಂದು ಬಹಳಷ್ಟು ದೊಡ್ಡ ಒಂದು ಅಘಟಿತ ಶಕ್ತಿ ಐತೆ ಈಶ್ವರನಲ್ಲಿ. ಎಂತ ಒಂದು ಅಘಟಿತ ರೂಪವಾದಂತ ಒಂದು ಮಾಯಾಶಕ್ತಿ ಅದ ಈಶ್ವರನಲ್ಲಿ. ಆ ಮಾಯಾಶಕ್ತಿಯ ಮೂಲಕ ಈ ಜಗತ್ತನ್ನು ಉತ್ಪತ್ತಿ ಮಾಡ್ತಾ ಇದ್ದಾನತ.
ಅದು ಹೆಂಗದಂದ್ರ ಪರಬ್ರಹ್ಮನ ಪ್ರತಿಬಿಂಬ ಏನಾಗ್ಯದ ಮಾಯೆಯಲ್ಲಿ ಪ್ರತಿಬಿಂಬಿಸಿ ಈಶ್ವರ ಅನ್ಸ್ಕೊಂಡಿದ್ದಾನ. ಆ ಮಾಯ ಅಘಟಿತ ನೋಡ್ರಿ, ಜಗತ್ತು ನೋಡ್ರಿ ನಾನಾ ರೀತಿಯಿಂದ ನಾವು ನೋಡಕ್ಕಾಗ್ತದಲ್ಲ. ಅದಕ್ಕೆ ಅಘಟಿತವಾದಂತ ಇದು ಮಾಯಾಶಕ್ತಿ ಐತಲ್ಲಿ. ಮಾಯಾಶಕ್ತಿಯ ಮೂಲಕ ಜಗತ್ತು ಉತ್ಪತ್ತಿ ಮಾಡ್ತಾ ಇದ್ದಾನೆ ಈಶ್ವರ. ಈಗ ಹೆಂಗಂತಂದ್ರೆ ಪ್ಯೂರ್ ಬಂಗಾರ ಇರ್ತದ, ಬಂಗಾರಿಂದ ನಾವು ಆಭರಣಗಳು ಮಾಡಕ್ಕಾಗ್ತದೇನು? ಅದ್ರಂಗ ಪರಬ್ರಹ್ಮ ಸ್ವರೂಪ ಪ್ಯೂರ್ ಬಂಗಾರ ಇದ್ದಂಗ. ನಾವು ಅಗಸಲರ ಹತ್ರ ಹೋದಾಗ ಅಥವಾ ಬಂಗಾರ ಮಾಡೋರ ಹತ್ರ ಹೋದಾಗ ಹೇಳಿದ್ರೆ ಇಲ್ರಿ ಪ್ಯೂರ್ ಬಂಗಾರದ ಆಭರಣಗಳು ಆಗಂಗಿಲ್ರಿ ಅಂತಾರೆ. ಮತ್ತು ಅದಕ್ಕೆ ಏನಾರ ಮಿಕ್ಸ್ ಮಾಡ್ತಾರೆ ನೋಡ್ರಿ, ಮಿಕ್ಸ್ ಮಾಡಿ ಆಭರಣಗಳನ್ನು ಮಾಡ್ತಾರೆ. ಅದ್ರಂಗ ಪ್ಯೂರ್ ಆದಂಥ ಪರಬ್ರಹ್ಮನ ಸ್ವರೂಪ ಮಾಯೆಯಲ್ಲಿ ಸೇರಿದದಕ್ಕಾಗಿ ಅಲ್ಲಿ ಜಗತ್ತಿನ ಕಾರ್ಯಗಳು ನಡೆದಾವ. ಅಘಟಿತವಾದಂಥ ಶಕ್ತಿ ಮೂಲಕ ಈ ಜಗತ್ತು ಉತ್ಪತ್ತಿ ಆಗ್ಯದ. ಹೇಗಂದ್ರ ಇಂದ್ರಜಾಲ ತನ್ನಲ್ಲಿರ್ತಕ್ಕಂಥ ಒಂದು ಮಂತ್ರ ಶಕ್ತಿಯಿಂದ ಹೆಂಗ ಈಗ ನಾವು ಕಾಡ್ಸಿದ್ರು ಅಂತ ತಗೊಳ್ತೀವಿ, ಅವರು ಮಾಯಾಜಾಲವನ್ನು ಮಾಡ್ತಾರೆ ನೋಡ್ರಿ. ಮತ್ತು ಇಂದ್ರಜಾಲ ಈ ಜಾದೂ ಮಾಡುವಂಥವ್ರು ಅದನ್ನು ಭಾಳ ಗಾಬರಿಯಾಗಿ ನೋಡ್ತೀವಿ. 1-5-1-1-5-1 ಮಾಡ್ತಾನೆ. ಅದೇ ರೀತಿ ಕೂಡ ಇಲ್ಲಿ ಇಂದ್ರಜಾಲ ಆ ಶಕ್ತಿಯಿಂದ ಬೆಳ್ಳಿ ಬಂಗಾರ ಮೊದಲಾದವುಗಳು ಸಾಮಗ್ರಿ ಇಲ್ಲ, ಆದರೂ ಕೂಡ ಮಾಡಿ ತೋರಿಸ್ತಾರೆ. ಮತ್ತು ಬಹಳಷ್ಟು ರೊಕ್ಕ ಇರಂಗಿಲ್ಲ, ಒಂದಿಷ್ಟು ಬರೀ ಬಿಳಿ ನೋಡ್ದಾಗ ದುಡ್ಡು ಮಾಡಿ ತೋರಿಸ್ತಾರೆ. ಈ ರೀತಿಯಾಗಿ ಮಾಡಿ ತೋರಿಸ್ತಾರ. ಅಂದಮೇಲೆ ಇಂಥವರೇ ಈ ಥರ ಮಾಡಿ ತೋರಿಸ್ತಾರಂತಂದ ಮೇಲೆ ಇನ್ನು ಸರ್ವಜ್ಞ ಸರ್ವಕರ್ತನಾದಂತಹ ಈಶ್ವರನಿಂದ ಯಾವ್ದು ಅಸಾಧ್ಯ ಇದೆ ಹೇಳ್ರಿ? ಅದಕ್ಕೆ ಹೇಳ್ತಾರಲ್ಲ, ನಾವು ಭಾಳಷ್ಟು ವಿಚಾರ ಮಾಡಿ ನೋಡಿದಾಗ ಪ್ರಪಂಚದಲ್ಲಿ ಈಶ್ವರ ಸೃಷ್ಟಿ ಎಂಥ ಒಂದು ಅದ್ಭುತ ಐತೆ. ಈ ಶರೀರ ನೋಡ್ರಿ ಎಷ್ಟು ಅದ್ಭುತ ಐತಲ್ರಿ, ಎಷ್ಟು ಕ್ರಮ ರೀ ಇದು. ತನುವಿದನ್ ಉಳಿದ ಇಂದ್ರ ಜಾಲದ ಆಟಗಳುಂಟೆ ಅಂತ ಹೇಳ್ತಾರೆ ನಿಜಗೊಂಡ್ರೆ. ಈ ಶರೀರವನ್ನು ಬಿಟ್ಟು ಬೇರೆದಂತೂ ದೂರೇ ಉಳಿತು. ನಮ್ಮ ಶರೀರವನ್ನು ಎಷ್ಟು ಒಂದು ಇದರಿಂದ ಆಗಿದೆ. ಅದಕ್ಕೆ ಇದು ಈಶ್ವರನಿಂದ, ಈ ಸರ್ವಜ್ಞ ಸರ್ವಶಕ್ತನಾದಂಥ ಈಶ್ವರನಿಂದ ಯಾವ್ದು ಅಸಾಧ್ಯ ಐತಪ್ಪ? ಎಲ್ಲವೂ ಸಾಧ್ಯ ಐತೆ. ಅದಕ್ಕೆ ಕಾರಣದಿಂದ ಸರ್ವ ಜಗತ್ತಿಗೆ ಈಶ್ವರನೇ ಕಾರಣ ಆಗಿದ್ದಾನ. ಮತ್ತೆ ಸರ್ವ ಕರ್ಮಗಳಿಗೆ ಫಲ ಕೊಡುವಂಥ ಒಂದು ಫಲ ಪ್ರದಾತನೂ ಈತನೇ ಆಗಿದ್ದಾನ, ಈಶ್ವರ ಆಗಿದ್ದಾನ. ಅದರಿಂದ ಈಶ್ವರನಲ್ಲಿ ಭಕ್ತಿ ಮಾಡಿದ್ದೆ ಆದ್ರೆ ಎಲ್ಲವೂ ಪ್ರಾಪ್ತ ಆಗ್ತದ ಅಂತ ಹೇಳ್ತಾರೆ. ಈಶ್ವರನಲ್ಲಿ ಪ್ರಾಪ್ತ ಎಲ್ಲ ನಿನಗೆ ಫಲಗಳು ಸಿಗ್ತಾವ ಅನ್ನುವಂಥ, ಅದಕ್ಕೆ ಹರ ನಡಿ ವೀಡಿ ಅಂತ ಹೇಳ್ತಾರೆ ಅವರು. ಪರಮಾತ್ಮನನ್ನ ಭಕ್ತಿ ಮಾಡು ಅಂತ ಹೇಳ್ತಾರೆ. ಮತ್ತಿನ್ನೂ ಒಂದು ವಿಚಾರ ಹೇಳ್ತಾರ, ಈಶ್ವರನಲ್ಲಿ ಭಕ್ತಿ ಮಾಡ್ತೀವಿ ಖರೆ, ಮತ್ತು ಭಕ್ತಿ ಮಾಡ್ಬೇಕಾದ್ರೆ ಆತನ ಜ್ಞಾನ ನಮಗೆ ಬೇಕಲ್ಲ. ಈಶ್ವರ ಹಿಂಗೆ ಇರಬೇಕು ಹಿಂಗಂತ ಆತನದೊಂದು ಸ್ವಲ್ಪ ನಮಗೆ ಜ್ಞಾನ ಇದ್ದಾಗ ಮಾತ್ರ ನಾವು ಭಕ್ತಿ ಮಾಡೋಕ್ಕಾಗ್ತದೆ. ಮತ್ತು ಆತನ ಜ್ಞಾನನೇ ನಮಗಿಲ್ಲ ಅಂತಂದ ಮೇಲೆ ನಾವು ಹೆಂಗೆ ಮಾಡೋಕ್ಕಾಗ್ತದ? ಇಲ್ಲೇನು ಹೇಳ್ತಾರೆ, ಕೆಲವರು ಭಾಳ ಮಂದಿ ಹೇಳ್ತಾರ ಈಶ್ವರ ನಿರೀಶ್ವರವಾದಿಗಳು ಈಶ್ವರನಿಲ್ಲ ಅಂತ ಹೇಳ್ತಾರ. ಜಗತ್ತು ತನ್ನಿಂದ ತಾನು ಸ್ವಾಭಾವಿಕವಾಗಿ ಉತ್ಪನ್ನ ಆಗ್ಯದ ಅಂತ ಹೇಳ್ತಾರ ಕೆಲವರೆಲ್ಲ ಮತವಾದಿಗಳು. ಹೇಗಂದ್ರ ಮಾವಿನಕಾಯಿಗೆ ಹುಳಿ, ಬೇವಿನಕಾಯಿಗೆ ಕಹಿ ಹೆಂಗೆ ಸ್ವಾಭಾವಿಕವಾಗಿರುವಂಥದ್ದು ಯಾರನ್ನ ಮಾಡ್ಯಾರೇನಂದ್ರೆ, ಮಾವಿನಕಾಯಿ ಹುಳಿ ತಾನೇ ಸ್ವಾಭಾವಿಕವಾಗಿರುವಂಥದ್ದು, ಬೇವಿನಕಾಯಿ ಕಹಿ ತಾನೇ ಸ್ವಾಭಾವಿಕವಾಗಿರುವಂಥದ್ದು. ಆದರೆ ಹಂಗೆ ಈ ಜಗತ್ತು ಕೂಡ ಸ್ವಾಭಾವಿಕವಾಗಿ ಉತ್ಪತ್ತಿ ಆಗ್ಯದ, ಈಶ್ವರನಿಲ್ಲ ಯಾರಿಲ್ಲ ಅಂತ ಹೇಳ್ತಾರೆ, ಬೇರೆದವ್ರು ಹೇಳ್ತಾರೆ. ಈ ಥರನೂ ಅಂತಾರೆ ಜನ, ಮತವಾದಿಗಳು ಹಿಂಗೆ ಹೇಳ್ತಾರೆ. ಅದಕ್ಕೆ ಇನ್ನು ಕೆಲವರು ಪರಮಾತ್ಮ ಉಂಟು, ಅದನ್ನ ಮಾಯಾ ಉಪಹಿತನಾಗಿದ್ದಾನಂತ ಕೆಲವರು ಹೇಳ್ತಾರೆ. ಕೆಲವರು ಮಾಯೆ ವಿಶಿಷ್ಟನಾಗಿದ್ದಾನಂತ ಕೆಲವರು ಹೇಳ್ತಾರೆ. ಇದ್ರ ಮೇಲಿಂದ ನೋಡಿದ್ರೆ ಈಶ್ವರನ ಯುದ್ಧನೋ ಇಲ್ಲವೋ ಅನ್ನುವಂಥ ನಮಗೆ ಸಂಶಯ ಉತ್ಪತ್ತಿ ಆಗ್ತದೆ. ಒಬ್ರು ಹಿಂಗೆ ಹೇಳ್ತಾರೋ ಒಬ್ರು ಹಂಗೆ ಹೇಳ್ತಾರಂದಾಗ ಈ ಈಶ್ವರ ಅದನ್ನೇ ಇಲ್ಲಪ್ಪ ಅನ್ನುವಂಥ ಸಂಶಯಗಳು ನಮಗೆ ಬರ್ತಾವ. ಅದಕ್ಕೆ ಇದ್ದದ್ದಾದ್ರೆ ಅವನು ಹೆಂಗೆ ಅದಾನಪ್ಪ, ನಮ್ಗೆ ಆತನ ಜ್ಞಾನನೇ ಇಲ್ಲಲ್ಲ, ನಮ್ಗೆ ಸ್ವಲ್ಪ ತಿಳಿಸಿಕೊಡ್ರಿ ಗುರುಗಳೇ ಅಂದಾಗ ಅವ್ರು ಹೇಳ್ತಾರ, ಹೌದು ಈಶ್ವರನ ಒಂದು ನಿನಗೆ ವಿಚಾರಗಳು ಬೇಕಾ ನಿನಗೆ? ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಈಶ್ವರನ ಜ್ಞಾನ ನಮಗಿಲ್ಲ, ಯಾರಿಗೆ ಅನ್ಬೇಕು ಈಶ್ವರ? ಮತ್ತು ಮುಂದೆ ಹೇಳ್ತಾರೆ ನೋಡ್ರಿ, ಎಷ್ಟು ಅದ್ಭುತವಾದಂಥ ವಿಚಾರ ಹೇಳ್ತಾರ. ಶಾಂತರುಡ ನಾಡು ಅಂದ್ರ ಈಶ್ವರನ ನಿನಗೆ ಜ್ಞಾನ ಇಲ್ಲಲ್ಲ, ಈಶ್ವರನ ನಿನಗೆ ಜ್ಞಾನ ಬೇಕಾಗಿತ್ತು, ಈಶ್ವರ ನಿನಗೆ ತಿಳ್ಕೊಳ್ಬೇಕಾಗಿತ್ತು, ಅಥವಾ ಎಲ್ಲಿದ್ದಾನೆ ಹೆಂಗಿದ್ದಾನೆ ಅಂತ ತಿಳ್ಕೊಳ್ಬೇಕಾಗಿತ್ತು ಅಂದ್ರೆ ಶಾಂತರುಡ ನಾಡು. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡ್ರಿ. ಅದಕ್ಕೆ ಹೇಳ್ತಾರೆ ಶಾಂತರುಡ ನಾಡು ಅಂದ್ರೆ ಸತ್ಪುರುಷರ ಸಹವಾಸ ಮಾಡು, ದುಷ್ಟ ಸಂಘ ಮಾಡಕ್ ಹೋಗ್ಬೇಡ, ಸತ್ಪುರುಷರ ಸಹವಾಸ ಮಾಡಪ್ಪ. ಅದಕ್ಕೆ ಮಹಾತ್ಮರು ಇವರು ಬಸವಣ್ಣವ್ರು ಕೂಡ ಹೇಳ್ತಾರೆ, ಮಡಕೆಯ ಮಾಡುವಡೆ ಮಣ್ಣೆ ಮೊದಲು, ತೊಡುಗೆಯ ಮಾಡುವಡೆ ಹೊನ್ನೆ ಮೊದಲು, ಶಿವಪಥವನರಿವಡೆ ಗುರುಪಥ ಮೊದಲು.
ನೋಡ್ರಿ, ಇಂಥದೆಲ್ಲ ತಿಳ್ಕೊಂಡು ಮಹಾತ್ಮರು ಕುಣಿದಾಡಿ ಕುಣಿದಾಡಿ ವಚನಗಳನ್ನು ಬರೆದರು, ಕುಣಿದಾಡಿ ತತ್ವ ಪದಗಳನ್ನ ಬರೆದ್ರು. ಏನ್ ಹೇಳಿದಾರ? ಈಶ್ವರನ ಜ್ಞಾನ ನನಗಿಲ್ಲ, ಹೆಂಗ್ ಮಾಡ್ಬೇಕು? ಒಬ್ರು ಹಂಗೆ ಹೇಳ್ತಾರ, ಒಬ್ರು ಹಿಂಗೆ ಹೇಳ್ತಾರ. ಅಂದ್ರೆ ಹೌದು, ಈಶ್ವರನ ನೀ ತಿಳ್ಕೊಳ್ಬೇಕಾಗಿತ್ತಂದ್ರೆ ಎಲ್ಲಿ ಹೋಗು ಫಸ್ಟ್? ಈಶ್ವರನ ತಿಳ್ಕೊಳ್ಬೇಕಾಗಿತ್ತು ಅಂದ್ರ ಯಾರು? ಶಾಂತರೊಡನಾಡು, ಸತ್ಪುರುಷರ ಸಹವಾಸ ಮಾಡು. ಸತ್ಪುರುಷರ ಸಂಘದಿಂದ ಈಶ್ವರನ ಜ್ಞಾನ ಮತ್ತು ನಿನ್ನ ಜ್ಞಾನ ನಿನಗಾಗ್ತದ, ಅವರಿಂದನೇ ಆಗ್ತದ ನೋಡು. ಎಂತ ಒಂದು ಸತ್ಪುರುಷರಂದ್ರ ಅದಕ್ಕೆ ಹೇಳ್ತಾರ, ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕೆ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕೆ ಅಂತ ಹೇಳ್ತಾರಲ್ಲ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ? ಸತ್ಯ ವಸ್ತುವನ್ನ ಅರಿತುಕೊಂಡಂಥವರ ಸಂಘ. ಶಾಂತರಂದ್ರೆ ಯಾರು? ಸತ್ಯ ವಸ್ತುವನ್ನ ತಿಳ್ಕೊಂಡಂಥವ್ರು ಶಾಂತರು, ಸತ್ಯ ವಸ್ತುವನ್ನ ಬಲ್ಲವರು ಶಾಂತವರು. ಅದಕ್ಕೆ ನಿಜಗೊಂಡ್ರು ಕೂಡ ಹೇಳ್ತಾರ, ಶಾಂತರಸೆಂದು ಬಣ್ಣಿಸುವ ವರ್ತನವನು, ವಿತರಣದೊಡನೆ ಭೋಗಿಸುವ ಅರ್ಥದವನು. ಇದ್ರಾಗ ಬರ್ತದ ಶಾಂತರೊಡನೆ ಶಾಂತರ ಹೊಸೆದಂದು ಬಣ್ಣಿಸುವ ವರ್ತನವನ್ನು ಕೂಡ ಅಂತ ಹೇಳ್ತಾರೆ. ಬೇಡುವೆನು ಅಭವ ನಿಮ್ಮನ್ನು ಭವದೊಳಗೆ ಮಾಡ್ಯಾನ ಒಲಿದು ಸುಗುಣ ಸಂತತಿಯ ನಿಂತು ಅದರಲ್ಲಿ ಹೇಳ್ತಾರ ಅವರು. ಇಲ್ಲಿ ಕೂಡ ಏನ್ ಹೇಳ್ತಾರ ಅಂತಂದ್ರ, ನೀನು ಸತ್ಪುರುಷರ ಸಂಘವನ್ನ ಮಾಡಿದ್ದೇ ಆದ್ರೆ, ಇದಕ್ಕಾಗೆ ಕಬೀರ್ ದಾಸರು, ಸಂತ ತುಕಾರಾಮ್ ಇವರೆಲ್ಲ ಕೆಲವೊಂದ್ಸಲ ಕೇಳ್ತಾರಂತ. ಏನ್ ಕೇಳ್ತಾರ? ಎಷ್ಟು ಅದ್ಭುತವಾಗಿ ಹೇಳ್ತಾರಪ್ಪ, ನನಗೆ ಈ ಜನ್ಮದಾಗ ಮುಕ್ತಿ ಕೊಡ್ಲಿಲ್ಲಪ್ಪ, ನನಗೆ ಮುಂದೆ ಎಷ್ಟು ಜನ್ಮಗಳು ಬಂದರೂ ಕೂಡ ಸತ್ಪುರುಷರ ಸಂಘವನ್ನು ಕೊಡು ಅಂತ ಕೇಳಿದಾರ, ಸಜ್ಜನರ ಸಂಘ ಕೊಡು ಅಂತ ಹೇಳಿದಾರ ಅವರು. ಯಾಕಂದ್ರೆ ಆ ಸಜ್ಜನರ ಸಂಘದಾಗ ಎಲ್ಲ ಸಿಕ್ಬಿಡ್ತದಲ್ಲ, ಅಲ್ಲಿ ಮುಕ್ತಿ ಅಂತ ಸಪ್ರೇಟ್ ನಾವು ಕೇಳಕ್ ಹೋಗೋದೇ ಬೇಕಾಗಿಲ್ಲ. ಇಷ್ಟ ನೋಡ್ರಿ, ಎಂತ ಮಾತು ಕೇಳ್ತಾರ. ನಾವು ಮುಕ್ತಿ ಕೊಡೋ ಅಂತ ಹೇಳಂಗಿಲ್ಲಪ್ಪ, ಅದು ಆಗ್ತದೋ ಬಿಡ್ತದೋ ಗೊತ್ತಿಲ್ಲ, ಆದ್ರೆ ಜನ್ಮಗಳು ಬರೋದೇ ಇತ್ತು ಅಂದ್ರೆ ನನಗೆ ಆ ಜನ್ಮಗಳಲ್ಲಿ ಈ ಸತ್ಪುರುಷರ ಒಂದು ಸಂಘ ಕೊಡು ಅಂತ ಕೇಳ್ಕೊಂತಾರ ಅವರೆಲ್ಲ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಸತ್ಪುರುಷರ ಸಂಘದಿಂದ ಎಂಥ ಮೂರ್ಖನಾದ್ರೂ ಕೂಡ ನೋಡ್ರಿ ಉತ್ತಮನಾಗ್ತದೆ. ಅದಕ್ಕೆ ಇದಕ್ಕೆ ಸಂಘ ಭಾಳ ಗ್ರೇಟ್, ಅಂದ್ರೆ ಒಳ್ಳೇದು. ನಾವು ಎಂಥವರ ಸಂಘ ಮಾಡ್ಬೇಕನ್ನೋದು ಮನುಷ್ಯನಿಗೆ ಗೊತ್ತದು. ಯಾಕಂದ್ರೆ ದುಷ್ಟರ ಸಂಘ ಇಲ್ರಿ. ಈ ಮನುಷ್ಯ ಶರೀರ ತೊಡ್ಕೊಂಡು ಬಂದ ನಂತರ ಪಾಪದ ಕೆಲಸಗಳನ್ನ ಮಾಡಿ ನರಕಕ್ಕೆ ಹೋಗಕ್ಕೂ ಬರ್ತದ. ಸ್ವರ್ಗಾದಿ ಭೋಗಗಳನ್ನ ಅನುಭವಿಸ್ಲಿಕ್ಕೆ ದಾನ ಜಪ ನೀತಿ ಇವೆಲ್ಲ ಮಾಡಕ್ಕೂ ಬರ್ತದ. ಮತ್ತೆ ಗುರು ಮುಖಾಂತರ ತಿಳ್ಕೊಂಡು ತನ್ನಂತ ತಿಳ್ಕೊಂಡು ಜೀವನ ಮುಕ್ತನಾಗಕ್ಕೂ ಬರ್ತದ. ಎಲ್ಲದಕ್ಕೂ ಬರ್ತದೆ ಇದೆಲ್ಲ ಕಡೆ ನಾವು ಈ ಶರೀರವನ್ನು ಬಳಸಬಹುದು. ಮತ್ತೆ ಇಲ್ಲಿ ಏನ್ ಹೇಳ್ತಾರ, ಇಂಥ ಒಂದು ಸತ್ಪುರುಷರ ಸಂಘ ಮಾಡೋದ್ರಿಂದ ಅವ್ರ ದುಷ್ಟರ ಸಂಘ ಇರ್ತದಲ್ಲ, ಅದೇನ್ ಮಾಡ್ತದ ಬಿಡ್ರಿ. ನಾವು ಅವ್ರಂಗ ಆಗ್ಲಿಲ್ಲಪ್ಪ, ಸುಮ್ಮನೆ ಅವ್ರ ಜೊತೆ ನಾ ಇರ್ತೀನಿ ಬಿಡ್ರಿ ಅಂತ ನೀ ಏನಾದ್ರ ಮನಸ್ಸು ಮಾಡ್ಕೊಂಡು ದುಷ್ಟರು ಸಹವಾಸ ಮಾಡಿದೆ ಅಂದ್ರ ಅವ್ರಂಗೆ ಆಗಿಬಿಡ್ತೀನಿ ನೀನು. ಅದಕ್ಕೆ ಸಂಘ ಬಹಳಷ್ಟು ಎಚ್ಚರಿಕೆಯಿಂದ ಸಂಘವನ್ನ ಮಾಡು ಅಂತ ಹೇಳ್ತಾರ ಅವ್ರು. ದುಷ್ಟರು ಸಂಘ ಮಾಡಿದ್ರ ದುಷ್ಟನೇ ಆಗಿಬಿಡ್ತಿದ್ದೆ ನೀನು. ಆಗಂಗ್ಲ ಅಂತಲ್ಲ, ಯಾವ ಸಂಘ ಮಾಡ್ತಿ ಅದೇ ರೂಪ ಆಗ್ತಿದ್ ನೀನು. ನೀ ಆಗಂಗ್ಲ ಅಂತಂದ್ರೂ ಕೂಡ ಆ ಗುಣಗಳು ಬಂದ್ಬಿಡ್ತಾವ ನಿನ್ನ ಬಲ್ಲಿ. ಅದಕ್ಕೆ ಬಹಳ ಎಚ್ಚರಿಕೆ ವಹಿಸ್ಬೇಕಿಲ್ಲಿ, ಬಹಳ ಎಚ್ಚರಿಕೆ ತಗೊಳ್ಬೇಕಿಲ್ಲಿ. ಮತ್ತೆ ಈ ದುಷ್ಟರ ಸಂಘ ಮತ್ತೆ ಸತ್ಪುರುಷರ ಸಂಘ ಮಾಡಿದಂದ್ರ ನಿನ್ನ ಬಲ್ಲಿ ಪಾಪದ ವಾಸನೆಗಳು ಅದಾವ, ಎಲ್ಲನೂ ಅದಾವಂದ್ರೂ ಕೂಡ ಆ ಸತ್ಪುರುಷರ ಸಂಘದಲ್ಲಿ ಇದೆಲ್ಲ ನಿವೃತ್ತಿ ಆಗ್ಬಿಡ್ತದ ನಿನಗ. ಅದಕ್ಕೆ ಇಲ್ಲಿ ಹೇಳ್ತಾರ, ಎಂಥ ಒಂದು ಮೂರ್ಖನಾದ್ರೂ ಕೂಡ ಅವರು ಏನಂದ್ರೆ ಉತ್ತಮ ಸಂಘದಿಂದ ಉತ್ತಮ ಆಗಿಬಿಡ್ತಾನತ. ಹೇಗಂದ್ರ ಈ ಜಗತ್ತಿನಲ್ಲಿ ಮೂರ್ಖರಾದಂಥವ್ರಿಗೆ ಯಾರು ನಂಬುತ್ತಾರ? ಯಾರು ನಂಬಂಗಿಲ್ಲ, ಏನನ್ನ ಕೊಡಂಗಿಲ್ಲ. ಅಷ್ಟೇ ಅವ್ರು ಏನಂತಂದ್ರ ಅಂಥವ್ರು ಬಂದ್ರ ಭಿಕ್ಷೆ ಕೂಡ ಹಾಕಂಗಿಲ್ಲ. ಅದೇ ಸತ್ಪುರುಷರ ಸಂಘ ಮಾಡಿದ್ರ ಅವನಿಗೆ ಸಹಜವಾಗಿ ಎಲ್ಲವೂ ಸಿಗ್ತದ. ಆ ರೀತಿಯಾಗಿ ಹೆಂಗ ಅಂತಂದ್ರ ಅವರು ಹೇಳ್ತಾರ, ಎಂಥ ಒಂದು ವಿಚಾರ ಮಾಡಿದ್ರು ಕೂಡ ಸ್ವಂತ ಮಹಾತ್ಮರಲ್ಲಿ ಅಲ್ಲಿ ಅವರ ಒಂದು ಸಂಘ ಮಾಡಿದ್ರೆ ಯಥಾರ್ಥವಾಗಿ ನಿಮ್ಗಂತ ಒಂದು ಗೌರವ ಮನ್ನಣೆ ಅದೆಲ್ಲ ಸಿಗ್ತದೆ. ಮಹಾತ್ಮರು ನಿತ್ಯದಲ್ಲಿ ಒಬ್ಬೊಬ್ರು ಊಟಕ್ಕೆ ಕರ್ಕೊಂಡು ಹೋಗ್ತಾರ, ಹೌದಿಲ್ಲ? ಮಹಾತ್ಮರಿಗೆ ನಿತ್ಯದಲ್ಲಿ ಊಟಕ್ಕೆ ಕರ್ಕೊಂಡು ಹೋಗ್ತಾರ. ಈಗ ಅದಕ್ಕೊಂದು ಕೆಲವೊಂದು ದೃಷ್ಟಾಂತ ಕೂಡ ಹೇಳ್ತಾರ ಅವರು, ನಾನಾ ರೀತಿಯಿಂದ ಹೇಳ್ತಾರ. ಒಬ್ಬ ಕಳ್ಳ ಮುಂದೆ ಕೂಡ ಹೇಳ್ತಾರ ಅವರು, ಕಳ್ಳರು ಬೆನ್ನತ್ತಿ ಬಿಟ್ಟಿದ್ರು, ಓಡಿ ಬಂದ ನಂತರ ಅಲ್ಲಿ ಸಾಧು ಸಂತರು ಕೂತಿರ್ತಾರೆ ನೋಡ್ರಿ, ಎಲ್ಲ ಮಾತಾಡ್ಕೊಂತ ಕೂತ್ಕೊಂಡಿದ್ರು.
ಎಲ್ಲಿ ಹೋಗಕ್ಕೆ ಆತಗೆ ದಾರಿನೇ ಸಿಗಲಿಲ್ಲ. 4 ಮಂದಿ ಹೊಡಿಲಿಕ್ಕೆ ಬೆನ್ನ ಹತ್ತಿದ್ರು. ಆತಗ ಕಳ್ಳ ಅವ ಹೋಗಿ ಅಂತ ಮಹಾತ್ಮರ ಮಧ್ಯೆ ಕೂತ್ಕೊಂಡ್ಬಿಟ್ಟ. ಅಂಜಿ ಕೂತ್ಕೊಂಡು ಬಿಟ್ಟುಗಳೇ ಅವ್ರು ಬಂದರು. ಎಲ್ಲ ಹುಡುಕಿದ್ರು, ಎಲ್ಲಿ ಕಾಣಲಿಲ್ಲ. ಇಲ್ಲೆಲ್ಲ ಸಾಧು ಸಂತರು ಕುಂತಾರ ಬಿಡ ಅಂತ ಅವ್ರು ಹೋಗ್ಬಿಟ್ರು. ಹೋಗಿಬಿಟ್ಟಾಗ ಈತ ಅಲ್ಲೇ ನೋಡಮ್ಮ ಬೇಡ, ಎಲ್ಲಿ ಹೋಗೋದು ಬೇಡ ಅಂತ ಕೂತ್ಕೊಂಡ್ಗಳೇ ಇವ್ರ ಮಾತುಕತೆ ಎಲ್ಲ ಕೇಳಕತ್ತಿದ. ಆಯ್ತು, 1 ಗಂಟೆ ಆಯಿತು. ಎಲ್ಲ ಕೆಲವರು ಬಂದು ಅವರಿಗೆ ಪಾದ ಪೂಜೆ ಮಾಡಿದರು. ಯಾರಿಗೆ? ಶರಣರಿಗೆ, ಸಾಧುರಿಗೆ ಪಾದ ಪೂಜೆ ಮಾಡಿದರು. ಮತ್ತು ಅವ್ರಿಗೆ ಊಟಕ್ಕೆ ಪ್ರಸಾದ ಬಿಡಿಸಿದ್ರು. ಮತ್ತು ಕಾಲು ಬಿದ್ದರು, ದಕ್ಷಿಣ ಕೊಟ್ಟರು. ಇವೆಲ್ಲ ನಡೀತು. ಈತ ಮತ್ತು ಅವ್ರ ಸಂಘದಾಗ ಕೂತ್ಕೊಂಡನಂದ್ರೆ ಇದು ಒಬ್ಬತ್ತಿಗೆ ಹೆಂಗೆ ಬಿಡ್ತಾರೆ ಅವರು. ಮತ್ತು ಇವ್ರ ಜೊತೆ ಸೇರೇನಂದ್ರೆ ಇವರಲ್ಲಿ ಇದೂ ಒಬ್ಬನದಂತ ಹೇಳ್ಬಿಟ್ಟು ಇದಗೂ ಪಾದ ಪೂಜೆ ಮಾಡಿದರು. ಇದಗೂ ಬೇಡ್ಕೊಂಡ್ರಿ, ಇದಗೂ ದಕ್ಷಿಣ ಕೊಟ್ರಿ, ಇದಗೂ ಪ್ರಸಾದ ಕೊಟ್ರಿ. ಎಲ್ಲ ಅದು ಬಹಳ ಆಶ್ಚರ್ಯ ಆಯಿತು. ನಾನು ಇಷ್ಟು ರೊಕ್ಕಕ್ಕಾಗಿ ಇಷ್ಟಕ್ಕಾಗಿ ನಾನೆಲ್ಲ ಇಷ್ಟು ಕಳತನ ಮಾಡಿ ಇಷ್ಟು ಬಡ್ಸ್ಕೊಂಡು ತಿರುಗಾಡ್ತೀನಿ. ಇಂಥ ಒಂದು ಅಗಾಧವಾದಂಥ ಶಕ್ತಿ ಇಲ್ಲ ಐತಲ್ಲಪ್ಪ, ನನಗೂ ಈ ಥರ ಮಾಡ್ತಾ ಇದ್ದಾರಂದ್ರೆ ಇದ್ರಾಗ ಏನೋ ಐತೆ ಅಂತ ಪ್ರತಿನಿತ್ಯ ಕೂಡಕ್ಕೆ ಶುರು ಮಾಡಿದ್ನಂತ ಅವ್ರ ಜೊತೆ. ಕುಂತು ಆತ ಅವ್ರದ್ದೇ ತೊಗೊಂಡು ಮಹಾತ್ಮನೇ ಆಗಿಬಿಟ್ಟ ಅಂತ ಹೇಳ್ತಾರೆ ಅವರು. ಯಾಕಂದ್ರೆ ಆ ಗುಣಗಳು ಬಂದ್ಬಿಡ್ತಾವಲ್ಲಿ. ಬಂದಾಗ ಈ ರೀತಿಯಾಗಿ ಆತನ ಕೂಡ ಸತ್ಪುರುಷ ಆಗ್ತಾನ ಅನ್ನುವಂಥ ವಿಚಾರವನ್ನ ಇಲ್ಲಿ ಹೇಳ್ತಾರೆ. ಯಾಕಂತಂದ್ರೆ ಈ ರೀತಿಯ ಸತ್ಪುರುಷರಿಗೆ ಏನು ಸಿಗ್ತಾವ ಅವು ಕೂಡ ಅವರಿಗೆ ಸಿಗುವಂಥದ್ದು ಇರ್ತದ. ಆತನ ಗುಣಗಳನ್ನು ಬದಲಾವಣೆ ಆಗ್ತಾವ. ಅದಕ್ಕೆ ಆತ ಕೂಡ ಸತ್ಪುರುಷರ ಸಂಘದಲ್ಲಿ ಆತನು ಅದೇ ಭಾವವನ್ನು ಹೊಂದುತ್ತಾನ ಅಂತನ್ನುವಂಥ ವಿಚಾರವನ್ನು ಇಲ್ಲಿ ಹೇಳ್ತಾರೆ. ಅದಕ್ಕೆ ತನ್ನ ಬಲ್ಲಿರುವಂಥ ಈ ಮನಸ್ಸಿನಲ್ಲಿರುವಂಥ ದೋಷಗಳು ಏನಾದಾವ ಹೋಗಿ ಅಲ್ಲೇನಾಗ್ತದ ಏಕಾಗ್ರತೆಗೆ ಬರ್ತದ. ಅದರಿಂದ ಆ ವಿಚಾರದಿಂದ ಆತ ಮುಕ್ತನಾಗುವಂಥದ್ದು ಮತ್ತು ಯಥಾರ್ಥವಾದಂಥ ವಿಚಾರವನ್ನು ಅಲ್ಲಿ ಸಜ್ಜನರ ಸಂಘದಿಂದ ಅಲ್ಲಿ ಕಾಣುವಂಥದ್ದು ಅಂತ ಕೂಡ ಹೇಳ್ತಾರೆ ಅವರು. ಮತ್ತು ಇಲ್ಲಿ ಕೂಡ ಬಹಳಷ್ಟು ಮಹಾತ್ಮರು ಹೇಳ್ತಾರೆ, ಈ ದೇವ ಧನ ಸಂಪತ್ತು ಯಾವುದು ಬೇಡ ಆದರೂ ಕೂಡ ಜನ್ಮಗಳು ಬಂದರೂ ಕೂಡ ಅವರು ಸಂತರ ಸಂಘನೇ ಬೇಡಿದ್ದಾರೆ ಮಹಾತ್ಮರು. ಅದಕ್ಕೆ ಇಲ್ಲಿ ಕೂಡ ವಸಿಷ್ಠರಾಗಿರ್ಬೋದು, ವಸಿಷ್ಠ ಗುರುಗಳಾಗಿರ್ಬೋದು, ಶ್ರೀರಾಮಚಂದ್ರ ಆಗಿರ್ಬೋದು, ಇದಕ್ಕೆ ಬಹಳಷ್ಟು ವಿಚಾರಗಳನ್ನು ಅವರು ಕೂಡ ಇದನ್ನೇ ಕೇಳ್ಕೊಂಡಂಥದ್ದು. ಇದಕ್ಕೆ 4 ದ್ವಾರಗಳು ಉಂಟ ಅಂತ ಹೇಳ್ತಾರೆ ಅವರು. ಅವುಗಳಲ್ಲಿ ಒಂದನ್ನು ನೀನು ಪ್ರಾಪ್ತಿ ಮಾಡಿಕೊಂಡಿದ್ದೇ ಆದ್ರೆ ನಿನಗೆ ಕೈವಶ ಆಗ್ತದ. ಈ 4ರಲ್ಲಿ 1 ಕೈವಶ ಆಗ್ತಾವ ಅಂತ ಹೇಳ್ತಾರೆ. ಒಂದನ್ನು ಮಾಡ್ಕೊಂಡಿದ್ರ ಆ 4 ನಿನ್ನ ಕೈವಶ ಆಗ್ತಾವ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಸಹಜವಾಗಿ ಸತ್ಸಂಗ, ಶಮ, ಸಂತೋಷ, ವಿಚಾರ ಇವು 4 ನೋಡ್ರಿ ಬಹಳಷ್ಟು ಈ ನಿನ್ನ ಮುಕ್ತಿ ಈ ಒಂದು ಸ್ಥಿತಿಗೆ ತಗೊಂಡು ಬರುವಂಥದ್ದು ಈ ಸತ್ಸಂಗ ಅನ್ನುವಂಥದ್ದು ಬಹಳ ಮುಖ್ಯ ಆಗ್ತದ. ಶಮ ಈ ಮನಸ್ಸನ್ನ ನಿಗ್ರಹ ಮಾಡ್ಕೊಳ್ಳುವಂಥದ್ದು ಇದು ಬಹಳ. ಅದಕ್ಕೆ ಶಮೆಯಿಂದ ಮುಕ್ತಿ ಸಾಧನ ಪೆರತುಂಟೆ ಅಂತ ಹೇಳ್ತಾರೆ. ಶಮೆ ಅನ್ನುವಂಥದ್ದು ಬಹಳ ವಿಶೇಷವಾಗಿರುವಂಥದ್ದು. ಒಂದು ಸಂತೋಷ ಮತ್ತೆ ಒಂದು ವಿಚಾರ, ಇವುಗಳಲ್ಲಿ ಸತ್ಸಂಗವನ್ನು ಸಾಧಿಸಿದ್ರೆ ಸಾಕು. ಇವೆಲ್ಲ 3 ಏನದಾವ, ಶಮ, ಸಂತೋಷ, ವಿಚಾರ ಮಾಡುವಂಥದ್ದು. ಒಂದು ಸತ್ಸಂಗವನ್ನು ಸಾಧಿಸಿದ್ರೆ ಈ 3 ನಿನ್ನ ಜೊತೆ ಇರ್ತಾವ, ಬಂದೇ ಬರ್ತಾವ. ಒಂದೊಂದು ಏನಪ್ಪ ನಾವು ಮನಸ್ಸನ್ನು ಸಾಧನೆ ಮಾಡ್ಕೊಳ್ಬೇಕು, ಏಕಾಗ್ರತೆ ಮಾಡ್ಕೊಳ್ಬೇಕು ಅನ್ನುವಂಥದ್ದಲ್ಲ. ನಾವು ಯಾವಾಗಲೂ ಇದ್ದದ್ರಲ್ಲಿಯೇ ತೃಪ್ತಿಪಟ್ಟು ಸಂತೋಷದಿಂದ ಇರ್ಬೇಕನ್ನುವಂಥದ್ದಲ್ಲ. ವಿಚಾರ ಮಾಡ್ಬೇಕನ್ನುವಂಥದ್ದು ಹಿಂಗೆ ಸಪ್ರೇಟ್ ಏನು ಮಾಡಂಗಿಲ್ಲ. ನೀ ಯಾವಾಗ ಸತ್ಸಂಗವನ್ನು ನೀವು ಮಾಡ್ತಿದ್ವಿ, ಸಜ್ಜನರ ಸಹವಾಸ ಮಾಡ್ತೀವಿ, ಇವು 3 ನಿನಗೆ ಪ್ರಾಪ್ತಿ ಆಗ್ತವ. ಅದರಿಂದ ನಿನ್ನ ಸಹಜವಾಗಿ ಮುಕ್ತಿ ಅನ್ನುವಂಥದ್ದು ಆಗ್ತದ ಅನ್ನುವಂಥದ್ದು ಕೂಡ ಹೇಳ್ತಾರೆ. ಮತ್ತಿನ್ನೂ ಒಂದು ಹೇಳ್ತಾರೆ ಅವರು, ಯಾವ ರೀತಿ ಅಂತಂದ್ರೆ, ಕರುಣವಿರಲಿ ಜೀವರೊಳು ನೀತಿ ವಿಧಾನ ಆಗು ಅಂತ ಹೇಳ್ತಾರೆ. ಇದನ್ನ ನಾವು ಕರುಣವಿರಲಿ ಜೀವರೊಳು ನೀತಿ ವಿಧಾನ ಆಗು ಅಂತ ಹೇಳ್ತಾರೆ. ಕರುಣೆ ಅನ್ನುವಂಥದ್ದು ಬಹಳ ಮುಖ್ಯ ಅದ. ಅದು ನಿನ್ನ ಅಂತಃಕರಣವನ್ನು ಶುದ್ಧ ಮಾಡ್ತದೆ. ಅದು ಬೇರೆದವರಿಗೆ ಲಾಭ ಆಗುವಂಥದ್ದಲ್ಲ. ಅದು ನಿನ್ನಲ್ಲಿ ಕರುಣೆ ಇತ್ತು ಅಂದ್ರೆ ಆ ಜಾಗದಲ್ಲಿ ಇವೆಲ್ಲ ನಿನಗೆ ದೊರೀತಾವ. ಅದಕ್ಕೆ ಅಂಥ ಕರುಣೆ ನಿನ್ನಲ್ಲಿ ಇರಬೇಕನ್ನುವಂಥದ್ದನ್ನು ಅವರು ಮತ್ತೆ ಹೇಳ್ತಾರೆ. ಈ ನಾಳೆಯ ವಿಷಯದಲ್ಲಿ ಈ ವಿಚಾರವನ್ನು ತಗೊಂಡು ನೋಡೋಣ. ಭಾಳ ಅದ್ಭುತವಾಗಿ ಹೇಳಿದ್ದಾರೆ. ಹೇಗಿರಬೇಕು, ಯಾವ ರೀತಿ ಮಾಡಿಕೊಂಡಾಗ ನಮಗೆಲ್ಲ ಪ್ರಾಪ್ತಿ ಆಗ್ತದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಇದನ್ನು ನಾಳೆ ಮಾತಾಡೋಣ. ಕರುಣವಿರಲಿ ಜೀವರುಳು ನೀತಿ ವಿಧಾನ ಆಗುವಂಥ ಅದ್ಭುತವಾದಂಥ ವಿಚಾರಗಳನ್ನು ಹೇಳಿದ್ದಾರೆ. ನಾಳೆ ನೋಡೋಣ. 1-2 ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.